ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಾಸುದೇವ ರಾಯಪ್ಪ ಪಾಟೀಲ್ ಇದ್ದಾರೆ. ಬಹುಶಃ ಒಬ್ಬ ಸಂತನಾಗಿ ಜೀವಿಸ್ತಾ ಇದ್ದಾರೆ ಅಂದರೆ ತಪ್ಪಲ್ಲ. ಕಳೆದ ಅನೇಕ ದಶಕಗಳಿಂದ ಸಾವಯವ ಕೃಷಿ ಅಂದ್ರೇನು, ಸಾವಯವದಿಂದ ಜೀವ ಸಂಕುಲ ಉಳಿಯಲು ಹೇಗೆ ಸಾಧ್ಯ ಅನ್ನೋದರ ಬಗ್ಗೆ ಅವರು ಅಧ್ಯಯನ ಮಾಡುವುದರ ಜೊತೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಒಂದು ಗೊತ್ತಿರಲಿ, ಬಹುಶಃ ಸಂಸಾರ ಆದರೆ ಎಲ್ಲ ಒಳಿತು ಕೆಲಸಗಳಿಗೆ ಅಡ್ಡಿ ಆಗುತ್ತೆ ಅಂತೇಳಿ ಸನ್ಯಾಸತ್ವ ಸ್ವೀಕರಿಸಿ ಇವತ್ತು ಸಾವಯವದ ಋಷಿಯಾಗಿ ಕೃಷಿ ಋಷಿ ಥರ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಿಂಧನೂರಿಗೆ ಬಂದಿದ್ದಾರೆ. ಅವರಿಗೆ ಸಿಂಧನೂರಿನ ಎಲ್ಲ ಸಾವಯವ ಪ್ರೇಮಿಗಳ ಪರವಾಗಿ ತುಂಬ ಸ್ವಾಗತ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಬುದೀಗ ಸಾವಯವದ ಬಗ್ಗೆ ನೀವು ಇಡೀ ಜೀವನನೇ ಸಮರ್ಪಿಸ್ಕೊಂಡ್ಬಿಟ್ಟಿದ್ದೀರಿ. ಹೌದು. ಸಾವಯವ ಅಂದ್ರೆ ಏನು, ಅದು ಯಾಕೆ ಬೇಕು? ಸಾವಯವದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಕಿರು ಪರಿಚಯ ಮಾಡಿಬಿಡ್ತೀನಿ. ನಾನು ಮೂಲತಃ ಕರ್ನಾಟಕದವನು. ಹಳಿಯಾಳ ತಾಲೂಕ ದುಸ್ಗಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನು ಪಡಿತಾ ಇರುವಾಗ ಹೇಗೋ ನಮ್ಮ ಗೆಳೆಯರ ಸವಾಸ ಇಟ್ಕೊಂಡು ಕನೇರಿ ಮಠ ಅಂತ ಕೊಲ್ಲಾಪುರ ಕಾಡಸಿದ್ದೇಶ್ವರ ಕನೇರಿ ಮಠ, ಅಲ್ಲಿರ್ತಕ್ಕಂಥ ನನ್ನ ಆರಾಧ್ಯ ದೇವತರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಚರಣಗಳಲ್ಲಿ ಎಲ್ಲ ನನ್ನ ಶ್ರಮ, ನನ್ನ ಸೇವೆ ಸಮರ್ಪಣೆ ಮಾಡ್ತಾ, ಹಾಗೆ ವಿಜಯಪುರದ ನಡೆದಾಡುವ ದೇವರು ಅಂತ ಕರೆಸಿಕೊಂಡಂಥ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದ ಒಬ್ಬ ಒಳ್ಳೆ ಸಂತ ಅನ್ನಲಿಕ್ಕೆ ಅರ್ಹರಿರುವಂಥ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸವಾಸ. ಅದ್ರ ಜೊತೆಗೆ ನಾನು ಯೋಗ ತರಬೇತಿಯನ್ನು ನಮ್ಮ ಸಂಗಮದೇವ ಸ್ವಾಮೀಜಿ, ಶ್ರೀ ಸಂಗಮದೇವ ಸ್ವಾಮೀಜಿ ಚಿಕ್ಕೋಡಿ ಹತ್ರ ಒಂದು ಎಕ್ಸಂಬ ಅಂತ ಊರಿದೆ, ಅಲ್ಲಿ ಅವರ ಶಿವಾನಂದ ಮಠ, ಅಲ್ಲಿಂದ ಬಂದು ನಮ್ಮ ಕನೇರಿಯಲ್ಲಿ ಯೋಗವನ್ನು ಪರಿಚಯಿಸಿಕೊಟ್ರು. ಅದ್ರ ಜೊತೆಗೆ ಸಂಸ್ಕಾರ, ಅಧ್ಯಾತ್ಮ, ಕೃಷಿ, ಸಾವಯವ ಕೃಷಿ, ಯೋಗ, ವಿಜ್ಞಾನ, ಅದ್ರ ಜೊತೆಗೆ ಜಗತ್ತು ಹೆಂಗೆ ಬೆಳೀತಾ ಇದೆ ಆ ಎಲ್ಲವೂ ನನಗೆ ಅನುಕೂಲ ಪೂರಕವಾಗಿ ಕೊಟ್ಟಿರುವಂಥ ನನ್ನ ಆರಾಧ್ಯ ದೇವತರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು. ಸಾವಯವ ಎದಕ್ಕೆ ಅನ್ಬೇಕು, ಆಮೇಲೆ ಸಾವಯವದ ಉಪಯುಕ್ತತೆಯನ್ನ ನಾವಿಲ್ಲಿ ಚರ್ಚಿಸ್ತಾ ಇದ್ದೀವಿ. ಸಾವಯವ ಅಂದ್ರೆ ಏನು ದೊಡ್ಡ ಕೆಲಸ ಅಲ್ಲ, ಅಥವಾ ಏನು ದೊಡ್ಡ PhD ಮಾಡ್ತಕ್ಕಂಥದ್ದು ವಿಷಯನೂ ಅಲ್ಲ. ಮೂಲತಃ ನಮ್ಮ ದೇಶ ಪಾರಂಪರಿಕ ರೈತಕಿಯನ್ನ ಒಕ್ಕಲ್ತನವನ್ನ ಮಾಡ್ತಾ ಬಂದಿದೆ. ಸಾವಿರಾರು ವರ್ಷಗಳಿಂದ ನಡೆದು ಬಂದಂತ ಈ ಸಾವಯವ ಕೃಷಿ ನಾವು ಇತ್ತಿತ್ತಲಾಗಿ ಏನೇನೋ ಹೆಸರು ಕೊಟ್ಟು ಸಾವಯವ ಕೃಷಿ, ಮೂಲ ದೇಶೀಯ ಪರಂಪರೆ ಒಕ್ಕಲ್ತನ, ಆಮೇಲೆ ನೈಸರ್ಗಿಕ ಕೃಷಿ, ಇವೆಲ್ಲವೂ ನಾವು ಅದಕ್ಕೆ ಒಂದು ಹೆಸರನ್ನ ಕೊಟ್ಟು ಏನೋ ಒಂದು ಜನರಿಗೆ ಹೊಸದ ಪರಿಚಯವನ್ನು ಮಾಡ್ತಾ ಇದೀವಿ ಹೊರತಾಗಿ. ಆದ್ರೆ ಮೂಲತಃ ಪಾರಂಪರಿಕ ಕೃಷಿ. ಸಾವಯವ ಕೃಷಿ ಅಂದ್ರೆ ನಾವು ಈಗಿನ ಜನರೇಷನ್ಗಳು ಬಹಳಷ್ಟು ಮುಂದುವರೆದು ಒಕ್ಕಲಿಗರ ಬಗ್ಗೆ ಮಾತನಾಡುವಾಗ ಹುಂಬ ರೈತರು ಅಂತ ಕರಿತೀವಿ. ಆ ಹುಂಬ ರೈತರು ಅಂದ್ರೇನೆ ಸಾವಯವ. ದೇಶೀಯ ಹೆಸರು, ಅದು ಹೆಸರು ಅದು ಹುಂಬ ಅಲ್ಲ, ಅಜ್ಞಾನಿನೂ ಅಲ್ಲ, ಮುಗ್ಧ. ಅದಕ್ಕೆ ಹುಂಬ ರೈತ ಅಂತ ಕರಿತಾ ಇದ್ರು. ಈಗ ಕರಿತಾ ಇದೀವಿ ಬಹುಶಃ ನಾವು ಅವ್ರಿಗೆ. ನಾವು ಬಹಳಷ್ಟು ಕಲ್ತಿದೀವಿ. ನಾವು ಬೆಂಗಳೂರು ಸಿಟಿ, ಹೈಟೆಕ್ ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದು ಹುಂಬ ರೈತರಿದಾರ ಇವ್ರು ಅಂತ. ಆದ್ರೆ ಅವರು ಹುಂಬಿದ್ರಿಕಿಲ್ಲ, ಮುಗ್ದ್ರಿದ್ರು. ಯಾವುದೇ ಕೆಮಿಕಲ್ಸ್ ಗಳನ್ನ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ, ಯಾವುದೇ ಪೆಸ್ಟಿಸೈಡ್ಸ್ ಗಳನ್ನ ಬಳಸದೇನೆ ತನ್ನಲ್ಲಿ ಇರ್ತಕ್ಕಂಥ ತನ್ನ ಪರಿಸರದಲ್ಲಿ, ತನ್ನ ಒಳ್ಳೆ ಹೊಲದಲ್ಲಿ ಅಥವಾ ಗೋಗಳಿಂದ ಸಗಣಿ, ಗೋಮೂತ್ರ ಮತ್ತು ಒಳ್ಳೆ ದನಕರಗಳಿಂದ ಬರ್ತಕ್ಕಂಥ ಗೊಬ್ಬರವನ್ನ ಹಾಕಿ ಒಕ್ಕಲ್ತನವನ್ನ ಮಾಡ್ತಿದ್ರು. ಮಾಡಿ ಬೆಳೆದಂತ ಆಹಾರವನ್ನ ಯಾವುದೇ ರೀತಿಯಾದಂತ ಅದಕ್ಕೆ ಮತ್ತೆ ಮೋಡಿಫೈಡ್ ಗಳನ್ನ ಮಾಡ್ದೇನೆ, ಸಂಸ್ಕರಿತ ಮಾಡ್ದೇನೆ, ಬರೀ ಅದನ್ನ ನಮ್ಮ ಬೀಸುಕಲ್ಲಿನ ಮೇಲೆ, ಆಮೇಲೆ ನಮ್ಮ ಗಿರ್ನಿಗೆ ಹಾಕಿ ಕುಟ್ಟಿ ಅಕ್ಕಿಗಳನ್ನು ಮಾಡಿ ಉಣ್ತಿದ್ರು. ಆ ಕಾಳುಗಳನ್ನು ಉಂಡಂತ ರೈತರು ಗಟ್ಟಿಯಾಗಿರ್ತಿದ್ರು.
ಅವರ ಬುದ್ಧಿನೂ ಸದೃಢವಾಗಿರ್ತದೆ, ಜೋಳವನ್ನು ತಿನ್ನುವನು ತೋಳದಂತೆ ಹಿಂಗೆ. ಅದಕ್ಕಾಗಿ ನಾವೇನ್ ಈಗ ಹೆಸರನ್ನು ಕೊಡ್ತಾ ಇದೀವಲ್ಲ ಸಾವಯವ, ಇದು ಅವಾಗಿನ ಹುಂಬ ರೈತನ ಪ್ರಯತ್ನ ಮತ್ತು ಅವ್ರು ಮಾಡ್ತಾನೆ ಬಂದಿದ್ದ. ಈಗ ಇತ್ತಿತ್ತಲಾಗಿ ನಾವು ಸಾವಯವ, ಆರ್ಗ್ಯಾನಿಕ್ ಅಂತ ಎಲ್ಲವೂ ಅದಕ್ಕೆ ಹೆಸರನ್ನು ಕೊಡ್ತಾ ಇದೀವಿ. ಮಾತ್ರ ಇದು ಸಾವಯವ ಸಾವಿರಾರು ವರ್ಷದಿಂದ ಬಂದಿರೋದು. ಅದೇ ರೀತಿಯಾಗಿ ಕನೇರಿ ಮಠದ ಶ್ರೀಗಳು ಬಹಳಷ್ಟು ನಾಡಿನ ಮೂಲೆ ಮೂಲೆಗೆ, ದೇಶದ ಎಲ್ಲ ಮೂಲೆ ಮೂಲೆಗೆ ಹೋಗಿ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ, ಕೇಂದ್ರೀಯ ಕೃಷಿ ವಿಜ್ಞಾನ ಕೇಂದ್ರ ಜೊತೆಗೆ ಕೈ ಜೋಡಿಸಿ ದೆಹಲಿಯಿಂದ ಬರ್ತಕ್ಕಂತ ಒಂದು ಕೇಂದ್ರೀಯ ಕೃಷಿ ವಿಜ್ಞಾನ ಕೇಂದ್ರನು ಕಾಡಸಿದ್ದೇಶ್ವರ ಮಠದಲ್ಲಿ ನಿರ್ಮಾಣ ಮಾಡಿ ಅವ್ರಿಗೂ 50 ಎಕರೆ ಭೂಮಿಯನ್ನ ಕೊಟ್ಟಿದ್ದಾರೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಕೃಷಿ ವಿಷಯದಲ್ಲಿ ದೆಹಲಿ 50 ಎಕರೆ ಭೂಮಿಯನ್ನ ಅಲ್ಲಿ ಕನೇರಿ ಶ್ರೀಗಳು ಮಠದ ಜಮೀನನ್ನು ತಗೊಂಡು ಮಾತ್ರ ಏಕೈಕ ಭಾರತದಲ್ಲಿ ಇರ್ತಕ್ಕಂತ ಏಕೈಕ ಸಾವಯವ ಕೇಂದ್ರೀಯ ಕೃಷಿ ವಿಜ್ಞಾನ ಕೇಂದ್ರ. ಹಿಂಗಾಗಿ ಎಲ್ಲೂ ಇಲ್ಲ, ಯಾವುದೇ ಮೂಲೆಯಲ್ಲಿಲ್ಲ, ಅದು ಕನೇರಿ ಮಠದಲ್ಲಿ ಇದೆ. ಅದರಿಂದ ಆದಷ್ಟು ಜನರಿಗೆ ಅಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ. ಮಾಹಿತಿ ಪಡ್ಲಿಕ್ಕಾಗ್ಲಿ, ಸಾವಯವದ ಬಗ್ಗೆ ಆಗ್ಲಿ, ಸಾವಯವಗಳನ್ನ ಮಾಡಿದ್ರೆ ಅದ ಅನುಕೂಲತೆ ಯಾವ ರೀತಿಯಾಗಿ ನಾವು ಮುಂದುವರಿಸಬಹುದು, ಯಾವ ರೀತಿಯಾಗಿ ಇದರಲ್ಲಿ ಒಳ್ಳೆ ಟೆಕ್ನಾಲಜಿ ಬರ್ತಾ ಇದೆ, ಇವೆಲ್ಲ ಟ್ರ್ಯಾಕ್ಟರ್ ಮಷಿನ್ಗಳನ್ನು, ಯಂತ್ರೋಪಕರಣಗಳನ್ನ ಹೇಗೆ ಬಳಸ್ಕೊಳ್ಬೇಕು, ಇದನ್ನೆಲ್ಲ ಪೂರ್ತಿ ಅದನ್ನ ಜ್ಞಾನವನ್ನ ಅಲ್ಲಿ ಅಳವಡಿಸಲಾಗಿದೆ. ಆಮೇಲೆ ಆ ಕ್ಷೇತ್ರಕ್ಕೆ ಎಲ್ಲರೂ ಕಾರ್ಯರತ ಇದ್ದಾರೆ. ಆದ್ದರಿಂದ ಎಲ್ಲರಿಗೆ ಅನುಕೂಲ ಆಗತಕ್ಕಂತ ಸಾವಯವ ಕೃಷಿ, ಇದನ್ನ ಕೆಮಿಕಲ್ ಮತ್ತು ಪೆಸ್ಟಿಸೈಡ್ ಅನ್ನ ನಾವು ರಹಿತವಾದಂತ ಇರುವಂತ ಒಂದು ಕೃಷಿ ವಿಜ್ಞಾನ ಕೇಂದ್ರ. ಅದಕ್ಕಾಗಿ ಸಾವಯವ ಅಂದ್ರೇನೆ ಒಂದು ಮುಗ್ಧ ರೈತನ ಪರಿಶ್ರಮ ಮತ್ತು ಕೊಡುಗೆ ಸಮಾಜಕ್ಕೆ. ಬಹುಶಃ ನಿಮ್ಮ ಜೀವನದಲ್ಲಿ ಮೂವರು ನೀವೇ ಹೇಳಿದಾಗೆ ದೇವರು ಬರ್ತಾರೆ, ತ್ರಿದೇವರು. ಒಬ್ರು ನಿಮ್ಗೆ ಯುವ ಕಲಿತ ಸಂಗಮನಾಥ ಶ್ರೀಗಳು, ಮತ್ತೊಬ್ಬರು ಆಧ್ಯಾತ್ಮದ ಹಾದಿ ತೋರಿಸಿದಂತ ಸಿದ್ದೇಶ್ವರ ಶ್ರೀಗಳು, ಮತ್ತೊಂದು ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಶ್ರೀಗಳು, ಕಣ್ಣೇರಿ ಮಠ ಶ್ರೀಗಳು. ಈ ಮೂವರ ಸಖ್ಯ ಹೇಗಾಯ್ತು ನಿಮ್ಗೆ? ನಾನು ಬಾಲ್ಯದಿಂದನೇ ಒಂದ್ ಸ್ವಲ್ಪ ಆಧ್ಯಾತ್ಮಕ್ಕೆ ಒಲವು ನನಗೆ. ನಮ್ಮ ಅಜ್ಜ ಹಿಡ್ಕೊಂಡು ನನಗೆ ಒಂದ್ ಸ್ವಲ್ಪ ಸ್ವಾಮೀಜಿಯವರು ಬಂದ ನಂತರ ಅವರಿಗೆ ಹೋಗಿ ನಮಸ್ಕಾರ ಮಾಡೋದು, ಪ್ರವಚನ ಕೇಳಿಸೋದು, ಇದೆಲ್ಲ ಆಗ್ತಿತ್ತು. ನಡುವೆ ನಾನು ಸ್ವಲ್ಪ ನನ್ನ ಅತಿ ಜ್ಞಾನ ಅನ್ಬೋದು ಅದಕ್ಕೆ. ನಾನು ಬಹಳಷ್ಟು ಇದಾದಾಗ 9ನೇ ಪಾಸ್ ಆದಾಗ ನನಗೊಂದ್ ಸ್ವಲ್ಪ ಏನಂತಾರ ಅಹಂ ಬಂದಾಯ್ತು. ಆಮೇಲೆ ನಾನು ಸನ್ಯಾಸಿಗಳಿಗೆಲ್ಲ ಬೇಕು ಅಂತ ಅಡ್ಡಾಡ್ತಿದ್ದೆ. ಇವಾಗೆಲ್ಲ ಕೆಲ್ಸ ಇಲ್ಲ, ಬರೀ ಹೇಳ್ತಾ ಕುಂದಿರ್ತಾ ಇರ್ತಾರೆ. ಮಠಗಳಿಗೆ ಒಂದ್ ಸನ್ಯಾಸಿ ಬೇಕಾಗಿರ್ತಾನೆ, ಅದನ್ನ ನಡ್ಸ್ಕೊಂಡು ಹೋಗ್ತಾರೆ, ಅದನ್ನ ಹೇಳ್ತಾರೆ, ಇದನ್ನ ಹೇಳ್ತಾರೆ, ಇವ್ರಿಗೇನ್ ಮಾಡೋ ಕೆಲ್ಸ ಇಲ್ಲ ಅಂತ. ಈಗ ನನ್ ಮನ್ಸಿಗೆ ಅನಿಸ್ತಿತ್ತು, ನಾನು ಹೊರಗೂ ಹಾಕ್ತಿದ್ದೆ ಅದನ್ನ. ಆ ನಂತರ ಕನೇರಿ ಮಠಕ್ಕೆ ನಾನು ಯಾವಾಗ ಪ್ರೆಸೆಂಟ್ ನಾನು ಹೋದೆ, ನಮ್ಮ ಮಿತ್ರ ಸಮೂಹದ ಕೂಡ ಯೋಗ ಕಲೀಲಿಕ್ಕಂತ. ಅಲ್ಲಿ ಸನ್ಯಾಸ ಧರ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಆಮೇಲೆ ನನ್ನ ಆರಾಧ್ಯರು ಅದನ್ನ ತಿಳಿಸ್ಕೊಟ್ರು, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು. ಅದೇ ರೀತಿಯಾಗಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಆಧ್ಯಾತ್ಮಿಕದ ಬಗ್ಗೆ ಅದ್ಭುತವಾದಂತ ತಿಳುವಳಿಕೆಯನ್ನ ಯುವಕರಿಗಾಗ್ಲಿ, ಮುಗ್ಧ ಮಕ್ಕಳಿಗಾಗ್ಲಿ, ಅಥವಾ ಪ್ರೌಢರಿಗಾಗ್ಲಿ, ಮಹಿಳೆಯರಿಗಾಗ್ಲಿ ಅತ್ಯಂತ ಸಾದಾ ಸೀದಾ ಭಾಷೆಯಲ್ಲಿ ಅಧ್ಯಾತ್ಮಿಕ ಸರಳ ಭಾಷೆಯ ಸಂತ ಅನ್ಸ್ಕೊಂಡವ್ರು. ಅವರಿಂದ ನನಗೆ ಬಹಳಷ್ಟು ಅಧ್ಯಾತ್ಮದ ಒಲವು. ಆಮೇಲೆ ಯೋಗ ನಾನು ಮುಂಚೆಯನ್ನು ಶಾಲೆಯಲ್ಲಿ ಕಲಿತಾ ಇದ್ವಿ ನಾವು. RSS ದವರು, ಸಂಘದವರು ಬಂದು ಕಲಿಸ್ತಾ ಇದ್ರು ಊರಲ್ಲಿ. ಆಮೇಲೆ ಟೀಚರ್ ಒಂದಿಷ್ಟು ಜನ ನಮ್ಗೆ ಯೋಗದ ಬಗ್ಗೆ ಮಾಹಿತಿ ಕೊಡ್ತಿದ್ರು. ಅದ್ರ ಬಗ್ಗೆ ಆಸಕ್ತಿ ಇತ್ತು ನನಗೆ. ಅಂದ್ರೆ ಆಸನಗಳನ್ನು ಮಾಡೋದು ಮಾತ್ರ ಗೊತ್ತಿತ್ತು ನನಗೆ. ಶರೀರ ಲವಚಿಕತೆ ಬರ್ಲಿ ಅಂತ, ಅಂದ್ರೆ ಫ್ಲೆಕ್ಸಿಬಿಲಿಟಿ ಬರ್ಲಿ ಶರೀರಕ್ಕೆ, ನಾವು ಲವಲವಿಕೆಯಿಂದ ಇರ್ಬೇಕು ಅಂತ ಒಂದು ಇದು ಕ್ಯೂರಿಯಾಸಿಟಿ. ಅದರಿಂದ ನಾನು ಯೋಗಕ್ಕೆ ಸೇರ್ಬೇಕು, ನಾನು ಯೋಗ ಅಟೆಂಡ್ ಮಾಡ್ಬೇಕು ಅಂತ ಉದ್ದೇಶ ಇತ್ತು. ಆ ಪೂರೈಕೆಯನ್ನ ನಮ್ಮ ಶ್ರೀ ಸಂಗಮದೇವ್ ಸ್ವಾಮೀಜಿ ಅವರು ಅಂತಿದ್ರು. ಅವರು ಮೂಲತಃ ಮುಂಗೇರು ವಿಶ್ವವಿದ್ಯಾಲಯ, ಯೋಗ ವಿಶ್ವವಿದ್ಯಾಲಯಕ್ಕೆ ಪ್ರಾಚಾರ್ಯರಾಗಿದ್ರು. ಅವರು ಅಧ್ಯಾಪಕರಾಗಿದ್ರು, ಪ್ರಾಚಾರ್ಯರಾಗಿದ್ರು. ಅವ್ರ ಕಡೆಯಿಂದ ನನಗೆ ಯೋಗದ ಜ್ಞಾನನು ಬಹಳಷ್ಟು ಚೆನ್ನಾಗಿ ನನಗೆ ಲಭಿಸ್ತದೆ. ಇವರೆಲ್ಲರೂ ನನಗೆ ತ್ರಿದೇವರಾಗಿ ನನ್ನ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಈ ಕನ್ನೇರಿ ಮಠದ ಬಗ್ಗೆ ತುಂಬಾ ಕೇಳಲ್ಪಡ್ತೀವಿ ಪಾಟೀಲ್ರಿ. ಬಹುಶಃ ಎಷ್ಟು ಎಕರೆ ಹೊಲ ಇದೆ, ಎಷ್ಟು ಗೋವುಗಳಿದಾವೆ ಅಲ್ಲಿ? ಅಲ್ಲಿ ಈಗ ಇರ್ತಕ್ಕಂಥದ್ದು ಕೃಷಿ ಭೂಮಿ
100-200 ಎಕರೆಕ್ಕಿಂತ ಮೇಲ್ಪಟ್ಟಿದೆ. ಅದ್ರಲ್ಲಿ ಎಲ್ಲವೂ ಸಾವಯವ ಕೃಷಿನೇ ಮಾಡ್ತಾ ಇರೋದು. ಆಮೇಲೆ ದನಗಳಿಗೆ, ಹಸುಗಳಿಗೆ, ಹಸು ಒಂದು ಇಲ್ಲಪ್ಪ ಅಂದ್ರೆ ಒಂದು 1200 ಹಸುಗಳಿವೆ. ನಮ್ಮ ದೇಶಿ ತಳಿಗಳು 24-25 ತಳಿಗಳು ಹಸುಗಳಿವೆ. ಅದರಲ್ಲಿ ಗೀರ್ ಬಂತು, ಕಾಂಕ್ರೀಜ್ ಬಂತು, ಸಾಯಿವಾಲ್ ಬಂತು, ಆಮೇಲೆ ನಮ್ಮ ಮಲ್ನಾಡ್ ಗಿಡ್ ಬಂತು, ಆಮೇಲೆ ದೇವ್ನಿ ಬಂತು. ಇವೆಲ್ಲ ಎಲ್ಲವೂ ತರದ್ದು ನಮ್ಮ ದೇಶೀಯ ತಳಿಗಳು 24-25 ತಳಿಗಳು, ವಿವಿಧ ರೀತಿಯ ತಳಿಗಳು ನಮ್ಮ ದೇಶೀಯ ತಳಿ ಇವೆ. ಅವು ಇಲ್ಲಪ್ಪ ಅಂದ್ರೆ ಒಂದು 1200 ಆಕಳುಗಳಿವೆ. ಒಂಗೋಲು, ಪೊಂಗೋಲು ಎಲ್ಲ ಆಂಧ್ರದಿಂದನೂ ಕೂಡ ಒಂದಿಷ್ಟು, ಆಮೇಲೆ ತಮಿಳುನಾಡಿಂದ ಕೂಡ ಕಡೆಯಿಂದ ಎಲ್ಲ ಕಡೆಯಿಂದ ಸ್ವಾಮೀಜಿ ಅವರು ಶ್ರಮ ಪಟ್ಟು ಬಹಳಷ್ಟು ಗೋ ಸಂಪತ್ತನ್ನ ಅಲ್ಲಿ ಬೆಳೆಸ್ತಾ ಇದ್ದಾರೆ ಮತ್ತು ಸಂವರ್ಧನೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತ ಕಾರ್ಯ ಅನ್ಬೋದು ಅದು. ಯಾಕಂದ್ರೆ ಒಬ್ಬ ಸನ್ಯಾಸಿ ಪರಿ ಕೆಲಸ ಮಾಡೋದು ಜಗತ್ತಿಗೆ ಒಂದು ಪ್ರೇರಣಾದಾಯಕ. ಆಮೇಲೆ ಬೇರೆ ಮಠಗಳಿಗೂ ಅದೊಂದು ಸ್ಫೂರ್ತಿ ಆಗ್ಬೇಕು. ಅವರು ಸನ್ಯಾಸಿಗಳು ರೈತರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ಪ್ರೇರಣೆಯನ್ನು ಪಡ್ಕೋಬೇಕು. ರೈತರನ್ನ ಸಾವಯವದ ಕಡೆಗೆ, ನಮ್ಮ ನೈಸರ್ಗಿಕ ಕೃಷಿ ಕಡೆಗೆ ಕರ್ಕೊಂಡ್ ಬರ್ಲಿಕ್ಕೆ ಒಂದು ಆಧಾರ ಅನ್ಬೋದು. ಈ ಇತ್ತೀಚೆಗೆ ಈ ನಮ್ಮ ದೇಶೀಯ ತಳಿ ಹಸುಗಳಿಗೂ ಈಗ ನಾವು HF ನೋಡ್ತೀವಲ್ಲ, ಹೈಬ್ರಿಡ್ ತಳಿಗಳಿಗೂ ಅದರ ಹಾಲಿಗೂ ಮತ್ತು ಇದ್ರ ಹಾಲಿಗೂ ಇರೋ ವ್ಯತ್ಯಾಸ ಏನು? ಡೆವಿಲ್ ಇನ್ ಮಿಲ್ಕ್ ಅಂತ ಒಂದು ಪುಸ್ತಕ ಇದೆ. ಅದ್ರ ಬಗ್ಗೆ ನೀವು ಅಂದ್ರೆ ಹಾಲಿನ ಭೂತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನ ಓದ್ಬಿಟ್ರೆ ಜನಕ್ಕೆ ಎಲ್ಲ ಅದ್ಭುತವಾದಂತ ಮಾಹಿತಿ ಸಿಕ್ಬಿಡುತ್ತೆ. A1 ಮಿಲ್ಕ್ ಮತ್ತೆ A2 ಮಿಲ್ಕ್ ಅಂತ. A2 ಮಿಲ್ಕ್ ಅಂದ್ರೆ ನಮ್ಮ ದೇಶಿ ತಳಿಗಳ ಇದು ಹಾಲು. ಅದರಿಂದ ನಾವು ಸರಿಸಮಾನವಾಗಿ ನೋಡ್ಬೇಕಂದ್ರೆ, ನಾವು ಮಗು ಹುಟ್ಟದ ಒಂದು ಗರ್ಭಿಣಿ ಸ್ತ್ರೀಗೆ ಮಗು ಹುಟ್ಟಪ್ಪ ಅಂದ್ರೆ ಆಕೆಗೆ ಹಾಲು ಕಡಿಮೆ ಆದಾಗ, ಹಾಲು ಬರ್ಲಿಕ್ಕಿಲ್ಲಪ್ಪ ಅಂದಾಗ ಜವಾರಿ ಆಕಳ ಹಾಲನ್ನೇ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅದರಲ್ಲಿ ಇರ್ತಕ್ಕಂತ ಕಂಟೆಂಟ್ಸ್ ಮತ್ತು ಸಿಮಿಲರ್ ತಾಯಿಯ ಹೃದಯ ಹಾಲಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಅಷ್ಟೇ ಅದ್ಭುತವಾದಂತ ಕೆಲಸ ಮಗುವಿನಲ್ಲಿ ಮಾಡ್ತದೆ. ಆಮೇಲೆ ಆ ಬೆಳವಣಿಗೆನೂ ಅಷ್ಟೇ ಚೆನ್ನಾಗಿ ಆಗ್ತದೆ. ಅದರಿಂದ ನಮ್ಮ ದೇಶಿ ತಳಿಗಳ ಹಸುಗಳ ಹಾಲು ಅದ್ಭುತವಾದಂತ ಶ್ರೇಷ್ಠವಾದಂತ. ಆಮೇಲೆ ಈ ನಮ್ಮ HF ಹಾಲೇನಿದೆ ಅಲ್ಲ, ಟೋಟಲ್ಲಿ ನಾವು ಹಾಲು ಮಾತ್ರ ಕುಡಿತಾ ಇಲ್ಲ, ಅದ್ರ ಜೊತೆಗೆ ವಿಷನೂ ಕೂಡ ಸೇವಿಸ್ತಾ ಇದೀವಿ. ನಾವು 6 ತಿಂಗಳು ಒಂದು 7-8 ಮಗುವಿಗೆ ನಾವು 6 ತಿಂಗಳು ಕಂಟಿನ್ಯೂ ಅದನ್ನ ಹಾಲನ್ನು ನಾವು ಕುಡಿಸ್ ಹೈಬ್ರಿಡ್ ತಳಿ ಹಾಲನ್ನು ಕುಡಿಸ್ಬಿಟ್ರೆ 6 ತಿಂಗಳಲ್ಲೇ ನೀವು ಟೆಸ್ಟಿಂಗ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅವನಲ್ಲಿ ಬೋನ್ಸ್ ಇದಾಗೋದು, ಥರ್ಮಕೋಲ್ಗತೆ ಆಗೋದು, ಆಗ್ಲಿ ಅವನ ಬ್ರೈನ್ ಬೆಳವಣಿಗೆ ಅಥವಾ ಅಷ್ಟು ಚಾತುರ್ಯತೆ ಬರಲಾರದಂತದ್ದು ಸಿಂಪ್ಟಮ್ಸ್ ಗಳನ್ನ ಕಾಣೋದು. ಅದ್ರ ಜೊತೆಗೆ ಅವ್ರಿಗೆ 10-12 ವರ್ಷದಲ್ಲೇನೆ ಡಯಾಬಿಟಿಕ್ ಪೇಷಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು, ಅಂದ್ರೆ ಈಗ ಮಕ್ಕಳಲ್ಲಿ ಮಧುಮೇಹ ಅದೇ ಕಾರಣ, ಹಾಲೇ ಕಾರಣ. ಅದ್ರ ವೈಜ್ಞಾನಿಕವಾಗಿ ನೀವು ಯಾವುದೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಈ ಹಾಲದ ಬಗ್ಗೆ ಅಥವಾ ಡಿವಿನಿಯಲ್ ಮಿಲ್ಕ್ ಅಂತ ಒಂದು ಪುಸ್ತಕ ಇದೆ, ಅದ್ರ ಮೂಲಕ ನೀವು ಮಾಹಿತಿ ಪಡ್ಕೊಳ್ರಿ. ಬಂದಿರೋದ್ ರಿಪೋರ್ಟ್ ಗಳೆಲ್ಲವೂ ಇದೇ ತರನ ಬಂದಿದೆ ಹೊರತಾಗಿ ಅದೇ ರೀತಿ ನೀವು ಬಹಳ ಮುಂದುವರೆದು ಇದರಲ್ಲಿ ರಾಕೆಟ್ ಸೈನ್ಸ್ ಏನು ಸ್ಟಡಿ ಮಾಡುವಂತದ್ದು ಅವಶ್ಯಕತೆನೇ ಇಲ್ಲ ನನ್ನ ಅನ್ಸಿದ ಮಟ್ಟಿಗೆ. ನೀವು ಆ ಆಕಳದ ಇಳಿದ ಒಂದು ಕರ ನೋಡುವುದು, ಆಮೇಲೆ ಈ ಜವಾರಿ ಆಕಳದ ಕರಾನು ನೋಡ್ಬಿಟ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. 2 ಗಂಟೆಯಲ್ಲೇನೆ ಆ ಕರ ಎದ್ದು ತಾಯಿ ಹಾಲಿಗೆ ಆ ಕೆಚ್ಚಲಕ್ಕೆ ಹೋಗಿ ಗುತ್ತಾ ಇರುತ್ತೆ. ಅದು ನಮ್ಮ ಜವಾರಿ ದೇಶಿ ಇದು ನೋಡ್ರಿ. ಈಗ ಇಳಿದು 1 ದಿವಸ ಆದ್ರೂ 2 ದಿವಸ ಆದ್ರೂ ಇದಕ್ ತಗೊಂಡು ಹೋಗ್ಬೇಕಾಗತ್ತೆ. ಹಿಂಗೆ ದುಗಿಸ್ಕೊಂಡ ಅಲ್ಲಿ ಮಲ್ಲಿ ಹಿಡ್ಕೊಳ್ಳಿಕ್ಕೆ ಅದ್ ಏನಿದೆ ಎಲ್ಲಿದೆ ಹಾಲಂತ ಗೊತ್ತಿರಲ್ಲ ಅದಕ್ಕೆ. ಅಷ್ಟು ಮಂದ ಬುದ್ಧಿ ಇರುತ್ತೆ ಅದಕ್ಕೆ. ಆಕ್ಚುಲಿ HF ತಳಿ ತಯಾರಾಗಿರೋದು ಈ ಹಂದಿಯ ಸಿಮನ್ನಿಂದ ಅದಕ್ಕೆ ಕ್ರಾಸ್ ಬೀಡ್ ಮಾಡೋದು. ಅದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಹೆಚ್ಚಾಗತ್ತೆ. ಈಗಾಗಲೇ ಎಲ್ಲ ವೈಜ್ಞಾನಿಕ ಟೆಸ್ಟಿಂಗ್ ಪ್ರಕಾರ, ರಿಪೋರ್ಟ್ ಪ್ರಕಾರ ಎಲ್ಲವೂ ನೋಡ್ಬಿಟ್ರೆ ಎಲ್ಲಾ ರೋಗಗಳ ಒಂದು ಜನನಿ ಅಂತ ತಿಳ್ಕೊಳ್ಬಹುದು. ಓಹೋ, ಆ ಹೈಬ್ರಿಡ್ ಹಾಲು ಎಲ್ಲಾ ರೋಗಗಳ ಜನನಿ ಅಲ್ಲಿಂದಾನೇ ಆರಂಭ. ನೀವ್ ಹೇಳುವಾಗೆ ಭಯ ಹುಟ್ಟಿಸ್ತಕ್ಕಂಥದ್ದು ವರದಿ
ಚಿಕ್ಕ ಮಕ್ಕಳಿಗೆ ನಿಜಾನೇ ನಾವು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ, ಚಿಕ್ಕ ಮಕ್ಕಳಿಗೆ ಮಧುಮೇಹ ಬರ್ತಾ, ಆಮೇಲೆ ಚಿಕ್ಕ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಅದೇ ಇನ್ನೇನು 12 ವರ್ಷ 9 ವರ್ಷ ಕೂಡ ಹಿಂಗ ಆಗ್ತಾ ಇದೆ. ಇದಕ್ಕೆಲ್ಲ ಈ ವಿಷಮಿಶ್ರಿತ ಆಹಾರ ಮತ್ತು ನೀವು ಉಲ್ಲೇಖ ಮಾಡಿದ್ರಿ ಒಂದ್ ಕಡೆ ಜಂಕ್ ಫುಡ್ ಜಂಕ್ ಫುಡ್, ಅದು ಕೂಡ ಈಗ ನೋಡಿ ಸರ್, ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂತ ಹಾಲಿನ ಒಂದು ಕ್ಯಾಟಗರಿ ಅಂದ್ರೆ ಎಷ್ಟು ಆಗ್ತಾ ಇದೆ, ಎಷ್ಟು ಕೋಟಿ ಲೀಟರ್. ಈಗ ನಮ್ ಜನಸಂಖ್ಯೆ ಇರೋದು 140 ಕೋಟಿ. ಹೌದಾ? ಎಲ್ಲರಿಗೆ ಹಾಲು ಪೂರೈಸ್ಬೇಕು, ಎಲ್ಲರಿಗೆ ಜಂಕ್ ಫುಡ್ ಪೂರೈಸ್ಬೇಕು ಅಂದ್ರೆ ಎಲ್ಲಿಯಾದ್ರೂ ಒಂದು ಅದು ಕೆಟ್ಟಿರ್ಬೇಕು. ಈಗ ಅರ್ಧ ಲೀಟರ್ ಹಾಲು ಹಿಡಿದ್ರು ಮನೆಗೆ, ಇಲ್ಲ ಅಂದ್ರೆ ಒಂದ್ 50 ಕೋಟಿ ಮನೆ ಅಂತ ತಿಳ್ಕೊಡ್ರಿ. ಅದ್ರಲ್ಲಿ ಒಂದ್ 10 ಕೋಟಿ ಮನೆನೇ ನಾವು ಹಾಲು ತಗೊಳ್ತೀವಿ, ಬೇರೆದವ್ರಿಗೆ ತಗೊಳಕ್ ಆಗಲ್ಲ. 10 ಕೋಟಿ ಲೀಟರ್ ಡೈಲಿ ನಮ್ದು ಪ್ರೊಡಕ್ಷನ್ ಇದೆಯಾ? ಇದ್ರ ಮೇಲೆ ನಾವು EBS ಮೇಲೆನೆ ತಿಳ್ಕೊಳ್ಬೇಕು, ಅದ್ರಲ್ಲಿ ಏನಾದ್ರೂ ಮಿಶ್ರಣ ಆಗ್ತಾ ಇದೆ. ಸರಿ, ಈಗ ಹಾಲಾಯ್ತು, ಈಗ ಆಹಾರಕ್ಕೆ ಬರೋಣ. ಹೌದು. ಇತ್ತೀಚಿನ ವರ್ತಮಾನಗಳ ಪ್ರಕಾರ, ಇತ್ತೀಚಿನ ಮಾಧ್ಯಮಗಳ ಪ್ರಕಾರ ನಾವೆಲ್ಲರೂ ವಿಷ ತಿಂತಾ ಇದ್ದೀವಿ. ಈ ತರಹದ ಒಂದು ಎಕರೆಗೆ ಮೊದಲು 10 ರಿಂದ 15 ಚೀಲ ಬೆಳಿಬೇಕಾದ್ರೆ ಬಹಳ, ಈಗ ನಾವು ವಿನೂತನ ಮತ್ತು ಹೊಸ ತಂತ್ರಜ್ಞಾನದ ಗೊಬ್ಬರಗಳನ್ನು ಬಳಸಿ 40 ರಿಂದ 50, ಅದರಲ್ಲೂ ನಾವೇನು ಭತ್ತದ ಕಣಜ ಅಂತ ಅನ್ಕೊಂತೀವಲ್ಲ, ಸ್ಪೆಷಲ್ ಕೊಪ್ಪಳ, ಗಂಗಾವತಿ, ರಾಯಚೂರು, ಸಿನ್ನೂರು, ನಾವು ಭತ್ತದ ಕಣಜ ಆಗ್ಲಾರ್ದೆ ರೋಗಗಳ ಕಣಜ ಆಗ್ತಾ ಇದೀವಿ ಅಂತ ಇದೆ. ನಮ್ಮ ಅಕ್ಕಿ ಮೊದಲು ಕೊಲ್ಲಿ ರಾಷ್ಟ್ರಗಳಲ್ಲಿ ಹೋಗ್ತಿತ್ತು, ಕೊಲ್ಲಿ ರಾಷ್ಟ್ರದವ್ರು ಸ್ವಲ್ಪ ಚೆಕ್ ಮಾಡಿ ನಮ್ಮ ಅಕ್ಕಿನೇ ತಿರಸ್ಕಾರ ಮಾಡ್ಬಿಟ್ಟು ಬೇಡ ಈ ಅಕ್ಕಿ ತಗೊಳ್ಳೋದು ಅಂತ. ಇಂಥ ಆಹಾರ ತಿಂದಂತಹ ಯುವಕರು, ಇಂಥ ಆಹಾರ ತಿಂದಂತಹ ಸಮಾಜ ಏನಾಗ್ಬೋದು ನಿಮ್ಮ ಅಭಿಪ್ರಾಯದಲ್ಲಿ? ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ರೈತರಲ್ಲಿ ಈ ಬೆಳವಣಿಗೆ ಕಾಣ್ಲಿಕ್ಕೆ ರಸಗೊಬ್ಬರನ್ನ, ಕೆಮಿಕಲ್ ಅನ್ನ ಬಹಳಷ್ಟು ಬಳಸಲಿಕ್ಕೆ ಪ್ರೇರಣೆ ಮಾಡ್ತಕ್ಕಂತ ನಾವು ಕಲ್ತವ್ರು. ಹೌದು, ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳಿಂದನೇ ಅನಾಹುತ ಆಗಕತ್ತೆ. ಯಾವುದೇ ವಿಜ್ಞಾನಿ ಇರ್ಲಿ, ಮುಂದೆ ಈ ಅನಾಹುತ ಕಾರಣಗಳು ಅವರೇ, ಕೃಷಿ ಯೂನಿವರ್ಸಿಟಿಗಳು. ಈ ಗೊಬ್ಬರ ಈಗ ಆವಾಗಿನ ಕಾಲದಲ್ಲಿ 30 ವರ್ಷದ ಹಿಂದೆ, 40-35 ವರ್ಷದ ಹಿಂದೆ ನಾವು ಕಾಣ್ತಾ ಇದ್ದೀವಿ, ಎಷ್ಟು ನಾವು ಭೂಮಿಗೆ ರಸಗೊಬ್ಬರನ ಸುರಿತಾ ಇದೀವಿ, ಎಷ್ಟು ನಮ್ಗೆ ಬೆಳಿತಾ ಇದೀವಿ. ಆಮೇಲೆ ಅದರಿಂದ ಬರ್ತಕ್ಕಂಥ ಆದಾಯ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಕೃಷಿ ಯೂನಿವರ್ಸಿಟಿಗಳು ಆಮೇಲೆ ಸೈಂಟಿಸ್ಟ್ಗಳು ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ರೈತರಲ್ಲಿ ಸ್ಪರ್ಧಾತ್ಮಕಗಳನ್ನ ಅವನು ಎಷ್ಟು ಬೆಳಿತಾನೆ, ನೀನ್ ಎಷ್ಟು ಕಡಿಮೆ ಬೆಳಿತಾ ಇದೀಯ ಅಂತ. ಅದು ಹುಚ್ಚದ್ದು ಜನರು ಆ ರಸಗೊಬ್ಬರ ಆಗ್ಲಿ, ಇನ್ನೊಂದಾಗ್ಲಿ, ಕೆಮಿಕಲ್ಸ್ ಗಳನ್ನಾಗ್ಲಿ ಬಳಸೋದಾಗ್ಲಿ. ನೀವೇ ಹೇಳಿದ್ರ ಪ್ರಕಾರ ಈ ಗಂಗಾವತಿ, ಕೊಪ್ಪಳ, ರಾಯಚೂರು, ಸಿಂಧನೂರು ಈ ಭಾಗ ಮೊದಲ ಭತ್ತದ ಕನಸನೆ ಎಲ್ಲ ಜಗತ್ತಿಗೆ ಊಟ ಪೂರೈಸತಕ್ಕಂತ, ಅನ್ನ ಪೂರೈಸತಕ್ಕಂತ ಈ ಕ್ಷೇತ್ರ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದಿಷ್ಟು ಸೌಕರ್ಯಗಳನ್ನ ಮಾಡಿಬಿಟ್ರೆ ಭಾರತ ಅಲ್ಲ, ಇಂತ 4-5 ದೇಶಗಳಿಗೆ ಅನ್ನ ಪೂರೈಸಬಹುದು ಈ ಕ್ಷೇತ್ರದಿಂದ. ಅಷ್ಟು ನಾವು ರೈತರು ದುಡಿಲಿಕ್ಕೆ ಇಲ್ಲಿ ಸಮರ್ಥರಿದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ. ಆಮೇಲೆ ಅದನ್ನ ನಾವು ಸರ್ಕಾರಗಳಾಗ್ಲಿ, ನಮ್ಮ ಸಂಘ ಸಂಸ್ಥೆಗಳಾಗ್ಲಿ ಒಳ್ಳೆ ಮಾರ್ಗದರ್ಶನ ಮಾಡದೇನೆ ಅವರವರಲ್ಲಿ ನಾವು ಕಾಂಪಿಟೇಟ್ ಆಗಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ. ಅವನು 10 ಎಕರೆಯಲ್ಲಿ ಇಷ್ಟು ಟನ್ ಕಬ್ಬು ಬೆಳೆದ, ಇಷ್ಟು ಟನ್ ಅಕ್ಕಿ ಬೆಳೆದ ಅಂತ. ಇವನು ಕಡಿಮೆ ಆದವನು ಏನಂತಾನೆ, ಏನ್ ಹಾಕಿದೀಯ ಬರುತ್ತೆ ಪ್ರಶ್ನೆ. ಈ ತರ ಯೂರಿಯಾ ಹಾಕಿದೀನಿ, DAP ಹಾಕಿದೀನಿ, ಇನ್ನೊಂದು ಪೆಸ್ಟಿಸೈಡ್ಸ್ ಹೊಡೆದಿದ್ದೀನಿ, ಕಳೆನಾಶಕ ಹೊಡೆದಿದ್ದೀನಿ, ಅದು ಹಿಡ್ದಿದ್ದೀನಿ. ಎಲ್ಲವೂ ಟೋಟಲ್ ತೆಗೆದು ಬಿಟ್ರೆ ಅದು ಖರ್ಚಾಗಿರ್ತದೆ, ಅದು ಅರ್ಧಕ್ಕರ್ಧ. ಆದ್ರೆ ಬಂದಿರ್ತದೆ ಅವಂಗ ಇರತಕ್ಕಂತ ಈ ಈಲ್ಡ್ ಏನ್ ಬರುವಂತ ಕಾಣ್ತದಲ್ಲ, 40 ಮೂಟೆನೋ 45 ಮೂಟೆನೋ, ಈ ಚೀಲಗಳ ಲೆಕ್ಕಾಚಾರದ ಮೇಲೆ ಇವರಲ್ಲಿ ಸ್ಪರ್ಧೆಯನ್ನ ಹುಟ್ಟಿಸಿ ನಮ್ಮ ಕೆಮಿಕಲ್ಗಳನ್ನ, ನಮ್ಮ ರಸಗೊಬ್ಬರಗಳನ್ನ ಹೇಗೆ ಬಹಳಷ್ಟು ಯೂಸ್ ಮಾಡ್ಬೇಕು ಈ ರೈತರು, ಫರ್ಟಿಲೈಸರ್ ಮಾಫಿಯಾ ಇದು. ಅದೇ ರೀತಿಯಾಗಿ ನಮ್ಮ ಸಮಾಜ ಈ ಆಹಾರ ಅಥವಾ ಬೇರೆ ದೇಶದವರಿಗೆ ಈ ಅಕ್ಕಿಯ ಬಗ್ಗೆ ಅಥವಾ ಈ ಆಹಾರದ ಬಗ್ಗೆ ಕೆಮಿಕಲ್ ಆಡೆಡ್ ಫರ್ಟಿಲೈಸರ್ ಬಳಸತಕ್ಕಂತ
ಈ ಅಕ್ಕಿಗಳನ್ನಾಗ್ಲಿ ಆಹಾರ ದವಸ ಧಾನ್ಯಗಳನ್ನ ನಾವು ಬಳಸಬಾರ್ದು ಅನ್ನುವಂತ ಅರಿವಿ ಮೂಡಿ ಅವರೆಲ್ಲರೂ ಇದನ್ನ ಬ್ಯಾನ್ ಮಾಡಿರಬಹುದಲ್ಲ. ನಮ್ ರೈತರಿಗೆ ಯಾಕೆ ನೀವು ತಿಳುವಳಿಕೆ ಹೇಳಲ್ಲ? ಎಷ್ಟೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿವೆ, ಎಷ್ಟೋ ಯೂನಿವರ್ಸಿಟಿಗಳಿವೆ, ಎಷ್ಟೋ ರೈತರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಎಲ್ಲವೂ ನಿಮ್ಗೆ ದಾರಿಗಳಿವೆ ರೈತರನ್ನ ಅವೇರ್ನೆಸ್ ಮಾಡ್ಲಿಕ್ಕೆ. ನೀವು ಬಿಡ್ರಪ್ಪ, ನಿಮ್ಮ ಸಾವಯವ ಬೆಳೆದಂತ ಯಾವುದೇ ಕೆಮಿಕಲ್ಗಳನ್ನ ಬಿಟ್ಟು ಬೆಳೆದಂತ ಈ ರೇಟಿಗೆ ನಾವು ಖರೀದಿ ಮಾಡ್ತೀವಿ, ಇದಕ್ಕೆ ಮೌಲ್ಯವರ್ಧನೆ ಮಾಡ್ತೀವಿ ಅನ್ನುವಂತ ಒಂದು ಸರ್ಕಾರಗಳ ಕೆಲಸ ಮಾಡ್ಬೇಕು ಹೊರತಾಗಿ ರೈತಿಗೆ ಮುಂದೆ ಹೋಗ್ಬಿಟ್ಟಿದಾನ, ಅವನು ಕಾಂಪಿಟೇಷನ್ ಬಿದ್ದುಬಿಟ್ಟಿದಾನ. ಈಗ ಅವನನ್ನ ನೀವು ಟರ್ನ್ ಮಾಡೋದು ಬಹಳ ಕಷ್ಟ ಇದೆ. ಈಗ ಆ ಕೆಲಸ ಈ ನಮ್ಮ ಆಳುವ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಗಳಾಗ್ಲಿ, ಅವ್ರ ಪಾತ್ರ ದೊಡ್ಡದಿರುತ್ತೆ ಇದ್ರಲ್ಲಿ. ಯಾಕಪ್ಪ ಅಂದ್ರೆ ಆ ಸರ್ಕಾರ ಹೇಳ್ತಕ್ಕಂತ ಮೆಸೇಜ್ ಅನ್ನ ನೀವು ಈ ಟಿವಿ ಚಾನಲ್ ಅಲ್ಲಿ ಕುಂತ ಹೇಳಿದ್ರು ಎಷ್ಟೋ ನಾವು ಬಡ್ಕೊಂಡ್ರು ರೈತರ ಮನಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗೀಗ ಇತ್ತಿತ್ತಲಿತ್ತಾಗಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಒಂದಿಷ್ಟು ಸಾವಯವಕ್ಕೆ ನೀಮ್ ಗೊಬ್ಬರಗಳನ್ನ ಅಂದ್ರೆ ಬೇವಿನ ಹಿಂಡಿ ಟೈಪ್ ಅನ್ನ ಇದ್ ಮಾಡಿ ಒಳ್ಳೆ ನಮ್ಮ ಆಹಾರವನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಅನುಕೂಲ ಮಾಡ್ರಿ ರೈತರಿಗೆ ಪ್ರೇರೇಪಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಒಳ್ಳೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಒಳ್ಳೆ ಸಂಘ ಸಂಸ್ಥೆಗಳಿಗೂ ಜವಾಬ್ದಾರಿಯನ್ನು ಕೊಟ್ಟು ಅವ್ರಿಗೆ ತಿಳುವಳಿಕೆ ಹೇಳಲಿಕ್ಕೆ, ಅವ್ರನ್ನ ಪ್ರೋತ್ಸಾಹಿಸ್ಲಿಕ್ಕೆ ಕೆಲವೊಂದು ಕಾರ್ಯಗಳು ನಡೀತಾ ಇಲ್ಲ ಅಂತಿಲ್ಲ, ಬಹಳ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಶ್ರೀ ಕನ್ನೇರಿ ಮಠದ ಶ್ರೀಗಳಂತೂ ಅದ್ಭುತವಾದಂತ ಕೆಲಸ. ರೈತರ ಸನ್ಯಾಸಿ ಅನ್ಬೇಕಂದ್ರೆ ಶ್ರೀ ಸಾವಯವ ಔಷಧಿಗಳ ದುರುಪಯೋಗ ಮತ್ತು ಹೆಂಗ ಮನುಕುಲ ನಾಶ ಆಗುತ್ತಂತ ಬಹಳ ಚಂದ ಮಾತಾಡ್ತಾರೆ. ಅದೇ ಜೊತೆಗೆ ಈಗ ಸಮಾಜ, ನೀವು ಹೇಳಿದ್ರಿ ಸಮಾಜ ಹೇಗೆ ಇದ್ರ ಮೇಲೆ ಪರಿಣಾಮ ಆಗುತ್ತೆ, ಸಹಜವಾಗಿದೆ. ಈಗ ನೀವು ನನಗೆ ಒಂದು ಮಾತು ಬಿರುಸಾಗಿ ಮಾತಾಡಿದ್ರೆ ನಾನು ಒಂದು ಬಿರುಸು ನಿಮ್ಗೆ ಮಾತಾಡ್ತೀನಿ. ಯಾವ್ದಾದ್ರು ಒಂದು ಕೆಮಿಕಲ್ ಗೊಬ್ಬರಗಳನ್ನು ನೀವು ಅಲ್ಲಿ ಬೆಳೆಯಲ್ಲಿ ಯೂಸ್ ಮಾಡಿದ್ದಲ್ಲಿ ಅದು ಸಹಜವಾಗಿ ಸಮಾಜ ಮೇಲೆ, ಅದು ಬಳಕೆ ಮಾಡಿದವ್ರ ಮೇಲೆ ಮತ್ತು ನಾವು ಬಳಸಿದವ್ರ ಮೇಲೆ 100% ಆಗುತ್ತೆ. ನಿಮ್ಗೆ ಉದಾಹರಣೆವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೊಲ್ಹಾಪುರ ಹತ್ತತ್ರನೇ ಒಂದು ಶಿರೋಳ, ಸಾಂಗ್ಲಿ ಜಿಲ್ಲೆಯಲ್ಲಿ ಶಿರೋಳ್ ಅಂತ ಒಂದು ತಾಲೂಕ ಇದೆ. ಆ ತಾಲೂಕದಲ್ಲಿ ನರ್ಸರಿ ಪ್ಲಾಂಟ್ ಮತ್ತು ದ್ರಾಕ್ಷಿ ಬೆಳವಣಿಗೆ ಬಹಳ. ಈ ಕಾಗವಾಡ, ಈ ಅತನಿ ಇಟ್ಕೊಂಡು ಈ ಸೈಡ್ ಹಿಡ್ಕೊಂಡು ಶಿರೋಳ್ ಅಂತ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಪ್ರತಿ ಒಂದು ಮನೆಯಲ್ಲಿ ದ್ರಾಕ್ಷಿ ಮತ್ತು ಅಲ್ಲಿ ನರ್ಸರಿ ಯೂಸ್ ಮಾಡ್ತಕ್ಕಂತ ಕೆಮಿಕಲ್ ಗಳನ್ನ ನೋಡಿದ್ರೆ ಪ್ರತಿ ಒಂದು ಮನೆಯಲ್ಲಿ 1 ರಿಂದ 2 ಕ್ಯಾನ್ಸರ್ ಪೇಷಂಟ್ಗಳು ಈ ಸದ್ಯದಲ್ಲಿ ಇದಾವೆ. 100 ಜನರಲ್ಲಿ 60 ರಿಂದ 45% ಕ್ಯಾನ್ಸರ್ ಪೇಷಂಟ್ ಶಿರೋಳ್ ತಾಲೂಕದಲ್ಲಿ ಇದೆ. ಇದ್ರದ್ದು ಯಾಕೆ ಪರಿಣಾಮ ಸಮಾಜದ ಮೇಲೆ ಆಗಂಗಿಲ್ಲ, ಯುವಕರ ಮೇಲೆ? ಅಂದ್ರೆ ಈ ಬಳಸುವ ಕ್ರಿಮಿನಾಶಕ ಆಗ್ಲಿ, ಎಲ್ಲ ಫರ್ಟಿಲೈಸರ್ ಎಂಡೋಸಲ್ಫಾನ್ ನಿಷೇಧ ಮಾಡತ್ತಲ್ಲ ಸರ್ಕಾರ. ನೀವು ಎಂಡೋಸಲ್ಫಾನ್ ಬದ್ಲಿ ಮತ್ತೊಂದು ತಗೊಂಡ್ಬಂದಿದ್ರಲ್ಲ, ಕಳೆ ನಾಶಕ ತಗೊಂಡ್ಬಂದಿದ್ರಿ, ಅವೆಲ್ಲ ಪ್ಯಾರಾಕೋಟ್ ತಗೊಂಡ್ಬಂದ್ರಿ, ಏನೇನೋ ತಗೊಂಡ್ಬಂದ್ರಿ. ಅದಕ್ಕೆ ನೀವು ಒಂದು ಯಾವ್ದಾದ್ರು ಸಹಜಗತಿಯ ಪರಿಹಾರವನ್ನ, ಎಷ್ಟೋ ಜನ ಸೈಂಟಿಸ್ಟ್ ಇದ್ದಾರೆ, ಎಷ್ಟೋ ಜನ ಕೃಷಿ ವಿಜ್ಞಾನಿಗಳಿದ್ದಾರೆ, ಅವ್ರ ಜೊತೆಗೆ ನೀವು ಕೈ ಜೋಡಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇದಕ್ಕೆ ನೈಸರ್ಗಿಕವಾಗಿ ಕಳೆನಾಶಕಗಳನ್ನ ಹೇಗೆ ರೆಡಿ ಮಾಡ್ಬೇಕು, ಇತ್ತಿತ್ತಲಾಗಿ ಮಾಡ್ತಾ ಇದಾರೆ. ಅಷ್ಟು ಪರಿಣಾಮವಾಗಿ ಕಾಣ್ತಾ ಇಲ್ಲ. ಅದ ಪರಿಣಾಮ ಆಗ್ತಿದ್ದಪ್ಪ ಅಂದ್ರೆ ಎಲ್ಲ ರೈತರು ಕೂಡ ಬಳಸ್ತಾ ಇದ್ರು. ಅದಷ್ಟು ಕೆಲಸ ಮಾಡ್ತಾ ಇಲ್ಲ ಅಂದ್ಮೇಲೆ ಅದಕ್ಕೆ ಈಗ ನೋಡಿ ಸಮಾಜದ ಮೇಲೆ ಸಮಸ್ಯೆ ಹೆಂಗ್ ಪ್ರಾರಂಭ ಆಗ್ತದ್ರೆ, ಒಂದು ಲೇಬರ್ ಪ್ರಾಬ್ಲಮ್ ಬರುತ್ತೆ, ಕೆಲ್ಸಗಾರ ಸಿಗಲ್ಲ, ರೈತ ಒಬ್ಬ ಏನ್ ಮಾಡ್ಬೇಕೀಗ? ಅದಕ್ಕೆ ಅವನು ಹೋಗ್ಲೇಬೇಕು. ಅವನು ಯಾವುದೇ ರೀತಿಯಾದಂತ ಕೆಮಿಕಲ್ಗಳಾಗ್ಲಿ ಕಳೆನಾಶಕಗಳಾಗ್ಲಿ, ಅದು ಅವಂದು ತಪ್ಪಲ್ಲ. ಅದು ಆಕ್ಚುಲಿ ವ್ಯವಸ್ಥೆ ಮತ್ತು ನಾವು ಹೇಳ್ಕೊಟ್ಟಂತ ಮಾರ್ಗ ಏನಿದೆ ಅಲ್ಲ, ಬಿಂಬಿಸಿದೀವಲ್ಲ ಅವನ್ ಮನಸ್ಸಲ್ಲಿ ಬುದ್ಧಿಯಲ್ಲಿ, ಆದ ಅವನನ್ನು ಕರ್ಕೊಂಡು ಹೋಗ್ತಾ ಇದೆ. ಅವನು ವಿಚಾರ ಮಾಡಬೇಕಿತ್ತು, ನಾನು ಇದನ್ನ ಬಳಸಿದ ಏನು ಕೊಟ್ಟು ಹೋಗ್ಬಾರ್ದು ಅಂತ ತಿಳುವಳಿಕೆ ಅವನಲ್ಲಿನೂ ಇತ್ತು. ಈಗ ಇತ್ತಿತ್ತಲಾಗಿ ಒಂದ್ ಸ್ವಲ್ಪ ಅವೇರ್ನೆಸ್ ಹುಡ್ತಾ ಇದೆ ಕೊರೋನಾ ನಂತರ. ಇನ್ನು 10 ವರ್ಷ ಕಳೆದ ನಂತರ ಎಲ್ಲರ ಕಡೆ ದುಡ್ಡಿರತ್ತೆ, ಮಾತ್ರ ಒಳ್ಳೆ ಆಹಾರ ಅಂತೂ ಸಿಗಂಗಿಲ್ಲ ತಿನ್ಲಿಕ್ಕೆ. ಇದ್ ಮಾತ್ರ ಗ್ಯಾರಂಟಿ, ಬರ್ದಿತ್ತ ಮಾತಿದು. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಇಂಥ ಸ್ಥಿತಿ ಬಂದ್ಬಿಡತ್ತೆ, ಎಲ್ಲರೂ ಕಾಂಪಿಟೇಟಿವ್, ಎಲ್ಲರೂ ನಂದು ಇಷ್ಟು ಬೆಳಿಬೇಕು, ನಾನು ಇಷ್ಟು ಗಳಿಸ್ಬೇಕು, ಎಲ್ಲರ ಕೈಯಲ್ಲಿ ದುಡ್ಡಿರುತ್ತೆ. ಆದ್ರೆ ಒಳ್ಳೆ ಕೆಮಿಕಲ್ ಫ್ರೀ ಫುಡ್ಡೇ ಸಿಗಂಗಿಲ್ಲ ನಿಮ್ಗೆ.
ಅಂದ್ರೆ ಒಳ್ಳೆ ಆಹಾರ ಸಿಗುತ್ತೆ, ವಿಷಯುಕ್ತ ಆಹಾರ ಸಿಗುತ್ತೆ. ಈ ರೀತಿಯಾಗಿ ಆಗೋಗುತ್ತೆ. ಸಮಾಜ ಹದಗೆಡ್ಸುವಂತ ರೋಗಗಳ ಉತ್ಪತ್ತಿ ಜಾಸ್ತಿ ಆಗತ್ತೆ. ಈಗ ನೋಡ್ರಿ, ಅವ್ರು ಚೈನಾದವ್ರು ಮಾಡಿದೀವಿ, ಅದ್ ಮಾಡಿದೀವಿ ಅಂತ ಕೊರೋನಾ ಬೇಯ್ತಾ ಇರ್ತೀವಿ. ನಾವೇನ್ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ? ಇಂಥ ಪಾರಂಪರಿಕವಾದಂತ ಕೃಷಿ ಪದ್ಧತಿಯನ್ನ ಹಾಳ್ಗೆಡ್ದು ಈ ಕೆಮಿಕಲ್ ಕೃಷಿ ಪದ್ಧತಿಗೆ ನಾವು ಹೋಗ್ತಾ ಇರೋದು ಎಷ್ಟು ಮಹಾನ್ ಘನಂದಾರಿ ಕೆಲಸ ಮಾಡ್ತಾ ಇದೀವಿ ನಾವು. ಅಂದ್ರೆ ಮುಂದಿನ ಬಹುಶಃ ಎಲ್ಲ ಅಂಕೆ ಸಂಖ್ಯೆಗಳನ್ನ ಯೋಚನೆ ಮಾಡಿದ್ರೆ ಮುಂದಿನ ಯುವಕರು ಬಹುಶಃ ಸಿಗುತ್ತಾರೋ ಇಲ್ವೋ ಅನ್ನೋ ಭಯ ಬರುತ್ತೆ. ಸಿಗುತ್ತಾರೆ, ಆದ್ರೆ ಆ ಸದೃಢತೆ, ಆ ಶಕ್ತಿ, ಆ ವೈಚಾರಿಕದ ಶೈಲಿ ಇಟ್ಕೊಂಡು ಬರೋ ಯುವಕರು ಸಿಗ್ತಾರೋ ಅನ್ನೋ ಡೌಟ್. ಯಾಕಂದ್ರೆ ಆಹಾರ ನೇರ ಮೆದುಳಿನ ಮೇಲೆ ಪರಿಣಾಮ ಬೀರೋದ್ರಿಂದ ಅವನು ಸಾತ್ವಿಕ ಆಗ್ಲಾರ್ದೆ ಇನ್ನೇನು ಆಗುವ ಸಾಧ್ಯತೆಗಳಿರ್ತವೆ. ನನಗೊಂದು ವಿಷಯ ಕೇಳ್ಪಟ್ಟೆ, ತಮ್ಮ ಸೇವೆ ನೋಡಿ ಯಾರೋ ತಮ್ಮನ್ನು ಮಾನಸ ಪುತ್ರ ದತ್ತುಪುತ್ರ ಅಂತ ತಗೊಂಡಿದ್ದಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ವೀಕ್ಷಕ? ನಾನು 2018-19 ಸಿದ್ದೇಶ್ವರ ಸ್ವಾಮೀಜಿ ಅವರ ಕಾರ್ಯಕ್ರಮ ಹಳ್ಯಾಳದಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮ ಆಧ್ಯಾತ್ಮಿಕ ಸೇವಾ ಸಮಿತಿ ಹಳ್ಯಾಳ ಅಂತ ಮಾಡಿಕೊಂಡು ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಮೈಸೂರಲ್ಲಿದ್ದಾಗ, ಸುತ್ತೂರು ಮಠದಲ್ಲಿದ್ದಾಗೂ ಕೂಡ ಕರೆ ಮಾಡಿ, ಆಮೇಲೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಮ ಆರಾಧ್ಯ ಇರೋದ್ರಿಂದ ಅವ್ರ ಹತ್ರ ಹೋಗಿ ನಾನು ಅವ್ರನ್ನ ಹಳ್ಯಾಳಕ್ಕೆ ಒಂದ್ಸರ್ತಿ ಪ್ರವಚನಕ್ಕೆ ಬರಮಾಡಿಕೊಂಡಾಗ ಇಲ್ಲಿಂದ ನಮ್ಮ ರಾಣೆಬೆನ್ನೂರಿಂದ ಶಂಕರ ಗೌಡ್ರು ಮತ್ತು ಶರಣಪ್ಪ ಕುಸ್ನೂರ್ ಅಂತ ಅವ್ರು ನನಗೆ ಇತ್ತಿತ್ತಲಾಗಿ ಒಂದ್ 2 ವರ್ಷ ಆಯ್ತು ಪರಿಚಯ. ಆಮೇಲೆ ಅವ್ರದ್ದು ಆಕ್ಚುಲಿ ಪಂಪ್ ಸೆಟ್ಗಳ ವ್ಯವಹಾರ ಅಂದ್ರೆ ಇದು ಬಿಸ್ನೆಸ್. ಅವ್ರ ಪಂಪ್ ಸೆಟ್ ಥಾರೋ ಮತ್ತು ಟ್ಯಾಕ್ಸ್ ಹೋಲ್ಸೇಲ್ ಡೀಲರ್ಶಿಪ್ ಅವ್ರದ್ದು. ಅದ್ರ ಜೊತೆಗೆ ಈ ಕೃಷಿ ಬಗ್ಗೆ ಬಹಳಷ್ಟು ಆಸಕ್ತಿ ಅವ್ರಿಗೆ. ಆಮೇಲೆ ಗುರುಕುಲದ ಬಗ್ಗೆ, ಗುರುಕುಲ ಪದ್ಧತಿ ಬಗ್ಗೆ, ನಮ್ಮ ಆಧ್ಯಾತ್ಮಿಕದ ಬಗ್ಗೆ, ಗೋಗಳ ಬಗ್ಗೆ, ಗೋಗಳನ್ನ ಸಂವರ್ಧನೆ ಮಾಡ್ಬೇಕು, ಗಿಡ ಮರಗಳನ್ನ ಬೆಳೆಸ್ಬೇಕು ಅನ್ನುವಂತ ಕಾಡು ಮಾಡ್ಬೇಕು ನಾನು ಅಂತ ಒಂದಿಷ್ಟ 32ರಿಂದ 35 ಎಕರೆ ಭೂಮಿಯನ್ನ ತಗೊಂಡಿಟ್ಟಿದಾರೆ ಅವರು. ಕೆರೆ ಮುಲ್ಲಾಪುರ ಅಂತ ಗುತ್ತಲ ಮತ್ತು ರಾಣೆಬೆನ್ನೂರು ರೋಡ್ಗೆ. ಅಲ್ಲಿ ಅವ್ರ ಆಸೆ ಇದ್ದ ಕಾರಣಕ್ಕೆ ನನಗೆ ಅಕಸ್ಮಾತ್ವಾಗಿ ಅವ್ರು ಭೇಟಿ ಆದಾಗ ಅವ್ರು ನನಗೆ ಅಂದ್ರು, ನೀವು ಅದನ್ನ ಜವಾಬ್ದಾರಿ ತಗೊಳ್ಬೇಕು ಅಂತ ಅಂದಾಗ ನನಗ ಅವರು ಹೆಸರು ಕೂಡ ಅವ್ರು ಡಿಕ್ಲೇರ್ ಮಾಡಿದ್ರು ಅವಾಗ. ನೀವು ಇವತ್ತಿಂದ ವಾಸುದೇವ್ ಪಾಟೀಲ್ರಲ್ಲ, ಸುದೇವ್ ನಿಮ್ ಹೆಸರು ಅಂತ. ಸುದೇವ್ ಅಂದ್ರೆ ಸುದೇವ್ ಸುವಿಚಾರ ಆಗ್ಲಿ, ಒಂದು ಬುದ್ಧಿಶಕ್ತಿಯ ಇದರಿಂದ ಸುದೇವ್ ಅಂತ ನಾಮಕರಣವನ್ನು ಅವ್ರ ಹಂಗೆ ಮಾತಲ್ಲಿ ಮಾತಾಡುವಾಗ, ಈ ಹೊತ್ತಿಂದ ಈ ಗಳಿಗೆಯಿಂದ ನೀವು ನನ್ನ ಮಾನಸ ಪುತ್ರ ಆಗಿ ನಾನು ಸ್ವೀಕಾರ ಮಾಡ್ತೀನಿ, ಮತ್ತೆ ನಿಮ್ಮ ಹೆಸರು ಈ ಗಳಿಗೆಯಿಂದ ನಾನು ನಿಮ್ಗೆ ಸುದೇವ್ ಅಂತ ಕರಿತೀನಿ. ಎಷ್ಟು ಆಸ್ತಿ ಇದೆ ಈಗ ಎಲ್ಲವೂ ಕೂಡಿಸಿ ಒಂದ್ 40 ಎಕರೆ ಇದೆ. 40 ಎಕರೆ ಅಂದ್ರೆ 40 ಎಕರೆಯಲ್ಲಿ ಕೂಡ ನೀವು ಸಾವಯವ? ಈಗ ನಾವು ಹೋದ ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದ್ರಲ್ಲಿ ಅದು ಕೆರೆ ದಂಡೆಯಲ್ಲಿ ಇರೋದ್ರಿಂದ ಕೆರೆ ನೀರು ಹೊಕ್ಬಿಡತ್ತೆ, ನಮ್ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ನಾವೀಗ ಎಲ್ಲವೂ ಅದಕ್ಕೆ ಏನೇನ್ ಬೇಕು ತಯಾರಿ ಮಾಡ್ತಾ ಇದೀವಿ. ಅದರಲ್ಲಿ ಗುರುಕುಲ ಮತ್ತು ಮುಕ್ತ ಗೋಶಾಲೆ ಮತ್ತು ಕಾಡು ಕೃಷಿ ಈ ಬೇಸಲ್ಲಿ ಹೋಗ್ತಕ್ಕಂತ ಒಂದು ಶರಣಪ್ಪಜಿಯವರ ಕನಸು, ನನ್ನ ಮಾನಸ ತಂದೆಯವರ ಕನಸು. ಅದು ಎಲ್ಲವೂ ಅವ್ರಿಗೆ ಬರಬೇಕಾದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ, ಆಮೇಲೆ ನಮ್ಮ ಆಶೀರ್ವಚನ, ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ನನ್ನ ಆರಾಧ್ಯರು, ಅವ್ರ ಪ್ರೇರಣೆ, ಆ ಕೃಷಿ ಬಗ್ಗೆ ಮಾಹಿತಿ ತಗೊಳ್ಳೋದಾಗ್ಲಿ, ಯೂಟ್ಯೂಬ್ ಪ್ರಕಾರ ಮುಖಾಂತರವಾಗ್ಲಿ, ಫೇಸ್ಬುಕ್ ಮುಖಾಂತರವಾಗ್ಲಿ ತಿಳುವಳಿಕೆ. ಇನ್ನೂವರೆಗೆ ಅವರು ಕನೇರಿ ಮಠಕ್ಕಂತೂ ಬಂದು ವಿಸಿಟ್ ಮಾಡಿಲ್ಲ, ಈಗ ಕರ್ಕೊಂಡು ಹೋಗ್ಬೇಕಾಗಿದೆ. ಈಗ ನನಗೆ ಸಾವಯವ ತಿನ್ಬೇಕು ಅಂತೀನಿ, ಮಾರ್ಕೆಟ್ ನಲ್ಲಿ ಸಾವಯವ ಅಂತ ಹೇಳ್ತಾರೆ, ಬಟ್ ಸಾವಯವದ ಅಂಶ ಕಡಿಮೆ ಇರುತ್ತನೋ ಅಂತಾರೆ, ಕೆಲವು ಸಾವಯವನೇ ಅಲ್ಲ ಅಂತಾರೆ. ಇಂತಹ ಸಂದರ್ಭಗಳಲ್ಲಿ ನನಗೆ ಸಾವಯವ ಆಹಾರ ಬೇಕು ಅಂತಂದ್ರೆ ನಿಮ್ಮಲ್ಲಿ ಯಾವ ಆಹಾರ ಇವು ಸಿಗ್ತವೆ, ದವಸ ಧಾನ್ಯಗಳು ಸಿಗ್ತವೆ? ಸಾವಯವ ಅನ್ಕೊಂಡು ಬಹಳಷ್ಟು ಮಳಿಗೆಗಳು ಪ್ರಾರಂಭ ಆಗಿರ್ಬಹುದು. ಆಮೇಲೆ ಬೆಂಗಳೂರು ಸಿಟಿ ಏರಿಯಾಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಮಾರ್ತಾ ಇರುವಂತ ಸಾವಯವ ದವಸ ಧಾನ್ಯಗಳಾಗ್ಲಿ, ಅಕ್ಕಿ ಆಗ್ಲಿ, ಇನ್ನೊಂದಾಗ್ಲಿ, ನೀವು ಅದ್ರ ಮುಖಾಂತರ ಖರೀದಿ ಮಾಡೋಕ್ಕಿಂತ ಅದ್ರ ಮುಖಾಂತರವಾಗಿ ಖರೀದಿ ಮಾಡೋ ಬದ್ಲಿ
ನೀವು ರೈತರನ್ನ ಯಾಕೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಲ್ಲ? ನೇರ ರೈತರಿಂದ ಖರೀದಿ ಮಾಡಿ. ಈಗ ನಾನು ರೈತ ಇದ್ದೀನಿ, ನಾನು ಒಕ್ಕಲ್ತನ ಮಾಡ್ತೀನಿ. ಇಲ್ಲಪ್ಪ ಅಂದ್ರೆ ಒಂದು 16-17 ಎಕರೆ ನಾನು ಸಾವಯವದಲ್ಲಿ ನಾನು ಮಾಡ್ತಾ ಇರೋದು. ನನ್ನ ಜೊತೆಗೆ ಒಂದು 200-300 ಜನ ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನಾನು ಒಬ್ಬನೇ ಬೆಳಿಲಿಕ್ಕೆ ಆಗೋದಿಲ್ಲ. ಈಗ ಹೆಸರು ಕಾಳು ಒಂದ್ ಕಡೆ ಬೆಳೀತದೆ, ಇನ್ನೊಂದ್ ಕಡೆ ಕಡ್ಲಿ ಬೆಳೀತದೆ, ಇನ್ನೊಂದ್ ಕಡೆ ಅಕ್ಕಿ ಬೆಳೀತದೆ, ಇನ್ನೊಂದ್ ಕಡೆ ಸೋಯಾಬೀನ್ ಬೆಳೀತದೆ, ಇನ್ನೊಂದ್ ಕಡೆ ಶೇಂಗಾ ಬೆಳೀತದೆ. ಈ ರೈತರುಗಳನ್ನ ನಾವು ಸಂಪರ್ಕಿಸಿ ನೀವು ಈ ತರಹದ ಟೀಮ್ ಮಾಡಿದ್ದೀರಿ, ಬಳಗವನ್ನು ಮಾಡ್ಕೊಂಡು. ಎಷ್ಟು ಬಳಗದಲ್ಲಿ ಎಷ್ಟು ರೈತರು? ಒಂದು 400-4,500 ಜನ ಸಂಖ್ಯೆ ಇದೆ ನಮ್ದು. ಅವ್ರಿಗೆಲ್ಲ ನಾವು ಬೀಜನೂ ಕೊಡ್ತೀವಿ, ಭತ್ತದ ಬೀಜ ಆಗ್ಲಿ, ಇದು ಕಡಿದ ಈ ದವಸ ಧಾನ್ಯಗಳ ಬೀಜನೂ ಕೊಡ್ತೀವಿ. ಅವ್ರು ಹೊಲದಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ನಾವು ವಿಸಿಟ್ ಮಾಡಿ ಇವ್ರು ಸಾವಯವನೇ ಮಾಡ್ತಾ ಇದಾರೆ ಇಲ್ಲೋ ಅನ್ನುವಂಥದ್ದು ಪರಿಶೀಲನೆ ಮಾಡ್ತೀವಿ. ಆಮೇಲೆ ಅವರು ಕೂಡ ರೈತರು ನಮ್ಗ ಅಷ್ಟೇ ಇವ್ರು ಸಾವಯವ ಮಾಡ್ಲಕ್ ಹೇಳ್ತಾರೋ, ಇವ್ರು ಖರೆಯಾಗಿ ಮಾಡ್ತಾ ಇದಾರೋ ಇಲ್ಲೋ ಅಂತ ಅವರು ಬರ್ತಾರೆ. ಕೇಳ್ದೇನೆ ಬರ್ತಾರ, ನಾವು ಕೇಳ್ದೇನೆ ಹೋಗ್ತೀವಿ. ಹಿಂಗಿದ್ರೆ ಈಗ ಜನ ಏನಾಗ್ಬಿಟ್ಟಿದಾರೆ, ಹುಚ್ಚ ಏನಪ್ಪಾ ಅಂದ್ರೆ ಎಲ್ಲದಕ್ಕೊಂದು ಸರ್ಟಿಫಿಕೇಟ್ ಬೇಕು. ಹೌದೌದು, ಎಲ್ಲದಕ್ಕೊಂದು ಸರ್ಟಿಫಿಕೇಟ್. ಅಲ್ಲಪ್ಪ, ಆ ರೈತರನ್ನ ಸರ್ಟಿಫಿಕೇಟ್ ಮಾಡ್ಬಿಡಿ ನೀವು. ಅವನೇ ಸರ್ಟಿಫೈಡ್ ಮಾಡ್ಬಿಟ್ರೆ ನಿಮ್ಗೊಂದು ಗ್ಯಾರಂಟಿ ಇರತ್ತೆ. ಅವನ ಹೊಲದಲ್ಲಿ ಹೋಗಿ ನಿಮ್ಗೆ ಏನ್ ಬೇಕಂತ ಹೇಳಿ ಅವನಲ್ಲಿ ನಾವು ನಿಮ್ಮಿಂದನೇ ನೇರವಾಗಿ ಖರೀದಿ ಮಾಡ್ತೀವಿ ಅನ್ನುವಂಥದ್ದು ಮನೋಗತವನ್ನು ಅವರನ್ನು ವ್ಯಕ್ತ ಮಾಡಿಸಿ ಅವ್ರು ಯಾಕೆ ಮಾಡಲ್ಲ, ಒಳ್ಳೆ ರೇಟ್ ಕೊಟ್ಟು ನೀವು ಖರೀದಿ ಮಾಡಿ. ಈ ಹೈಬ್ರಿಡ್ ಧಾನ್ಯಗಳಿಗೂ ಸಾವಯವ ಧಾನ್ಯಗಳಿಗೂ ಏನ್ ಅದ್ಭುತವಾದಂತ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ಹೆಂಗಂದ್ರೆ ಅದರ ರುಚಿನೇ ಬೇರೆ. ಅದನ್ನ ತಿಂದು ನೋಡಿದಾಗ ಈಗ ನೀವು ಸ್ಟೀಮ್ ರೈಸ್ ತಿಂತೀರಿ, ಇಲ್ಲಿ ಸೋನಾ ಮಸೂರಿ ಆಗ್ಲಿ, ಇನ್ನೊಂದಾಗ್ಲಿ, RNS ಏನೋ ಬಾಯ್ಲ್ ರೈಸ್ ಗಳನ್ನ ನಾವು ತಿಂತೀವಿ. ಅದ್ರ ರುಚಿ ಮತ್ತೆ ವಿದೌಟ್ ಪಾಲಿಶ್. ಆಮೇಲೆ ಜವಾರಿ ತಳಿಗಳು, ರಾಜಮುಡಿ ಆಗ್ಲಿ, ಅದರಲ್ಲಿ ಸೋನಂ ರೈಸ್ ಅಂತಿದೆ, ನಮ್ಮಲ್ಲಿ HMT ಅಂತಿದೆ, ರಕ್ತಸಾಳಿ ಅಂತಿದೆ, ಆಮೇಲೆ ಗೌರಿ ಸನ್ನ ಅಂತಿದೆ. ಎಲ್ಲ ಇಲ್ಲಪ್ಪ ಅಂದ್ರೆ ನಾನು ಈ ವರ್ಷ ಅಲ್ಲದೆ ಅಚ್ಚಿ ವರ್ಷ 11 ತಳಿಗಳನ್ನ ನನ್ನ ಹೊಲದಲ್ಲಿ ನಾನೇ ಖುದ್ದಾಗಿ ಮಾಡಿದ್ದೆ. 11 ತಳಿ ನಾನು ದೇಶೀಯ. ಆಮೇಲೆ ಜಿಂಕ್ ರೈಸ್ ಅಂತಿದೆ, ಶುಗರ್ ಡಯಾಬಿಟಿಕ್ ರೈಸ್ ಅಂತಿದೆ. ಎಲ್ಲವೂ ಅಂದ್ರೆ ನೋಡಿ ಸರ್, ಈಗ ನೀವು 1 ಚಮಚೆ ಸಕ್ಕರೆನ ತಿಂದ್ರೆ ಇಮಿಡಿಯೇಟ್ಲಿ ಶುಗರ್ ಕಂಟೆಂಟ್ ಹೆಚ್ಚು ಮಾಡುತ್ತೆ ಬಾಡಿಯಲ್ಲಿ. ಅದರಲ್ಲಿಯೂ ಕೂಡ ಅನ್ನದಲ್ಲಿ, ಅಕ್ಕಿಯಲ್ಲಿ ಶುಗರ್ ಇರ್ತದೆ. ಆದ್ರೆ ಲಿವರು ನಮ್ಮ ಪಾಚನ ತಂತ್ರ ಹೇಗ್ ರಿಲೀಸ್ ಮಾಡತ್ತಂದ್ರೆ ಶುಗರ್ ನಮ್ ಬಾಡಿಗೆ ಎಷ್ಟು ಬೇಕು, ನಮ್ ಕ್ಯಾಲರಿ ಯೂಸ್ ಎಷ್ಟಾಗತ್ತೆ ಅಷ್ಟೇ ಪ್ರೊಡ್ಯೂಸ್ ಮಾಡ್ತದ ಹೊರತಾಗಿ ಎಕ್ಸ್ಟ್ರಾ ಕೆಮಿಕಲ್ ಆಡ್ ಮಾಡಿ ಕೃತ್ರಿಮವಾಗಿ ತಿಂದ ನಂತರ ಅಷ್ಟು ಫಾಸ್ಟ್ ಆಗಿ ಅದು ನಮ್ಮಲ್ಲೇ ಸಕ್ಕರೆ ಅಂಶ ತಾನೇ ಉತ್ಪಾದನೆ ಮಾಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಕಿಡ್ನಿ ಮೇಲೆ ಅಥವಾ ಲಿವರ್ ಮೇಲೆ ಪರಿಣಾಮ ಆಗೋದ್ರಿಂದ ಡಯಾಬಿಟೀಸ್ ಆಗೋದಾಗ್ಲಿ, ಹೈ BP ಶುಗರ್ ಅದು ಆಗೋದಾಗ್ಲಿ ಪರಿಣಾಮ ಬರ್ತದೆ. ಆಮೇಲೆ ನೀವು ರೈತರ ಭೂಮಿಯಲ್ಲಿ ಹೋದಾಗ ಗೊತ್ತಾಗ್ಬಿಡತ್ತೆ ನಿಮ್ಗೆ, ನೀವು ಬರಿಗಾಲದಲ್ಲಿ ನಡೆದು ಬಿಟ್ರೆ ಇವರು ಸಾವಯವ ಮಾಡ್ತಾ ಇದಾರ ಅಥವಾ ಇವರು ಕೆಮಿಕಲ್. ಅದು ಒಂಥರ ಬಿರ್ಸ್ ಕಲ್ಲಾಗ ಆದಂಗ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಅದರಲ್ಲಿ ಉಪ್ಪಿನ ಅಂಶ ಹೆಚ್ಚಾಗ್ತಾ ಇರ್ತದೆ. ನೀವು ಈಗ ತಿತ್ಲಾಗಿ ಹೋಗ್ರಿ, ಯೂರಿಯಾ, DAP ಫರ್ಟಿಲೈಸರ್ ಗಳನ್ನ ಯೂಸ್ ಮಾಡಿದಾಗ ಮೇಲೆ ಒಂದು ಉಪ್ಪಿನ ಲೇಯರ್ ಉಪ್ಪು ಕಾಣುತ್ತೆ ನೋಡಿ, ಅದೆಲ್ಲ ಕೆಮಿಕಲ್ ಕೃಷಿನೇ ಆಗ್ಬಿಡುತ್ತೆ. ಈ ಭೂಮಿ ಮೇಲೆ ಎಷ್ಟು ಪರಿಣಾಮ ಆಗುತ್ತೆ. ಆಮೇಲೆ ಆ ಬೆಳೆ ನೋಡಿದಾಗ ನಿಮ್ಗೆ ಹಚ್ಚ ಹಸಿರಾಗಿ ಕಂಡುಬಿಡುತ್ತೆ. ಇಮಿಡಿಯೇಟ್ಲಿ ರಿಸಲ್ಟ್ ಗ್ರೀನ್. ಆಮೇಲೆ ಆ ಬೆಳೆನು ನೀವು ತಿಂದು ನೋಡಿದಾಗ ಬಹಳಷ್ಟು ಅಂತದ್ದೇನು ರುಚಿಕರ ಪದಾರ್ಥ ಅಂತ ಸಿಗಲ್ಲ. ನಾವು ಬೇರೆ ಬೇರೆ ಆಡ್ ಮಾಡಿ ರುಚಿ ತಂದು ಕೊಡಬಹುದು. ಅದಕ್ಕೆ ಅದರದ್ದೇ ಆದಂತ ಗುಣಧರ್ಮವನ್ನ ತೋರಿಸಲ್ಲ ನಾಲಿಗೆಗೆ. ಅದ್ ಹೇಗಿದೇನೋ ಸಾವಯವದಿಂದ ಬೆಳೆದ್ರೆ ಆ ಖುದ್ದಾದಂತ ಒಂದು ಗುಣಧರ್ಮ ತೋರಿಸ್ಬೇಕು. ಅಕ್ಕಿನೋ, ಹೆಸರು, ಕಡ್ಲೆಕಾಳು, ಇನ್ನೊಂದು ಅದರದೇ ಆದಂತ ಒಂದು ರುಚಿ ತೋರಿಸ್ಬೇಕು. ಅದ್ ತೋರ್ಸಲ್ಲ. ಅದು ಬೆಲ್ಲನೂ ಅಷ್ಟೇ. ಬೆಲ್ಲ ಈಗ ಮಾಡ್ತಾ ಇರೋದು ಸಕ್ರೆ ಹಾಕಿ ಬೆಲ್ಲ, ಅಂದ್ರೆ ಸಕ್ರೆ ಪೌಡರ್ ಇರತ್ತಲ್ಲ, ಡಸ್ಟ್, ಅದನ್ನ ಹಾಕಿ ಅದರಲ್ಲಿ ಒಂದ್ ಸ್ವಲ್ಪ 20% 25% ಕಬ್ಬಿನ ರಸ ಹಾಕಿ ಸಕ್ಕರೆ ಬಳಸಿ ಬೆಲ್ಲ ಮಾಡ್ತಾ ಇರೋದು. ಅಂದ್ರೆ ಇವತ್ತಿನ ಬೆಲ್ಲ ಕೂಡ ಅಷ್ಟೇ ವಿಷ. ನೀವು ನೋಡೋಗ್ರಿ, ಈ ಬೆಲ್ಲದ ಗಾನಗಳಲ್ಲಿ ಆಲೆ ಮನೆಗಳಲ್ಲಿ ಹೋಗ್ರಿ, ನಿಮ್ಗೆ ಗೊತ್ತಾಗತ್ತೆ. ಇಂಥ
ಈ ಒಂದು ಸಿಸ್ಟಮ್ ಬಂದ್ಬಿಟ್ಟಿದೆಲ್ಲ, ಸಾವಯವ ರೈತರು ಏನು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅವ್ರು ಅಲ್ಲೇ ಇದಾರೆ. ಇವ್ರೇನು ಸಾವಯವದ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇಟ್ಕೊಂಡು ಏನ್ ಮಳಿಗೆಗಳು ಹಾಕೊಂಡು ಒಂದು ಮಾರ್ತಾ ಇದಾರೆ. ಅದೊಂದು ಗುಂಪು ಬೇರೆ ಇದೆ. ಅದೇ ಕನ್ನೇರಿ ಶ್ರೀಗಳು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನೀವೇ ಒಂದು ಸರ್ಟಿಫಿಕೇಟ್ ಆಗಿ, ನೀವೇ ಒಂದು ಸರ್ಟಿಫಿಕೇಟ್ ಆಗ್ಬೇಕು, ಖುದ್ದಾಗಿ ಅದನ್ನ ಮಾಡಬೇಕು, ಅರಿವಿರ್ಬೇಕು. ಅದನ್ನ ನೀವು ಜನರಿಗೆ ಕೊಡಿ, ಒಳ್ಳೆ ವಿಷಮುಕ್ತವಾದಂತ ಆಹಾರ ಸಾವಯವ ತಿನ್ಲಿ ಜನ. ನಿಮ್ಮ ಈ ಕೇಂದ್ರಗಳಲ್ಲಿ ಏನೇನ್ ಸಿಗ್ತಾವ? ನನ್ನ ಕೇಂದ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸಿಗತ್ತೆ, ಎಣ್ಣೆ ಹಿಡ್ಕೊಂಡು. ಆ ಎಣ್ಣೆದೊಂದು ಕೇಳ್ಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ ನಾನು. ಕನ್ನೇರಿ ಶ್ರೀಗಳ ಭಾಷಣದಲ್ಲಿ ಮೊದಲು ಎಣ್ಣೆ, ಯಾಕಂದ್ರೆ ನಾವು ತಿನ್ನೋದು ಎಲ್ಲದೂ ಕೂಡ ಪೆಟ್ರೋಲಿಯಂ ಅಂಶದ ಎಣ್ಣೆ. ಅದು ಏನ್ ಎಷ್ಟು ಭೀಕರವಾಗಿ ಭೀಕರ, ನೀವು ತಿಂತಾ ಇರೋದು ಎಣ್ಣೆನೇ ಅಲ್ಲ. ಈಗ ನಾವು ಈಗ ಬಳಸ್ತಾ ಇರುವಂತದ್ದು ಎಲ್ಲವೂ ಮಾರ್ಕೆಟ್ ಅಲ್ಲಿ ನೀವು ಶೇಂಗಾ ಎಣ್ಣೆ ಅಂತ ಬಳಸ್ತೀರಿ, ಸೋಯಾಬೀನ್ ಎಣ್ಣೆ ಅಂತ ಬಳಸ್ತೀರಿ, ಸೂರ್ಯಕಾಂತಿ ಎಣ್ಣೆ ಅಂತ ಬಳಸ್ತೀರಿ, ಕೊಬ್ಬರಿ ಎಣ್ಣೆ ಅಂತ ಬೆಳೆಸ್ತೀರಿ. ಅವೆಲ್ಲವೂ ಕೆಮಿಕಲೈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ 2000 ಡಿಗ್ರಿಗೆ ತಗೊಂಡು ಹೋಗಿ ಅದನ್ನ ತಾಪಮಾನ ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ವಾಸನೆ ಮತ್ತು ಉಗ್ರ ವಾಸನೆ ಮತ್ತು ಗಟ್ಟಿ ಜಿಗಟಾದಂತ ಅಂಟಾದಂತ ಪದಾರ್ಥನ ಬೇರ್ಪಡಿಸ್ತಾರೆ. ಬೇರ್ಪಡಿಸಿ ಅದನ್ನ ಆಯಿಲ್, ಈ ಶೇಂಗಾ ಆಯಿಲು, ಸನ್ಫ್ಲವರ್ ಆಯಿಲು ಇವೆಲ್ಲ ಏನಿದಾವಲ್ಲ, ಇದಕ್ಕ ಈ ತರ ಕಾಣುವಂಗ ಅದನ್ನ ರೆಡಿ ಮಾಡ್ತಾರೆ. ಅಂದ್ರೆ ಅದೇ ಸ್ಮೆಲ್ ಬಂದಿರ್ಬೇಕು. ಇಲ್ಲ, ಸ್ಮೆಲ್ ಇಂದ ಆದ್ಮೇಲೆ ಹೇಳ್ತೀನಿ ನಿಮ್ಗೆ. ಎಣ್ಣೆ ತರ ಕಾಣ್ಬೇಕು ನಿಮ್ಗೆ, ಅದು ಎಣ್ಣೆ ತರ ಕಾಣ್ತದೆ. ಕಲರ್ ಎಣ್ಣೆನೇ ಅನ್ಬೇಕು ನೀವು, ಆ ತರ ರೆಡಿ ಮಾಡ್ತಾರ. ಅದಕ್ಕೆ ಕೆಲವೊಂದು ಪ್ಲಾಂಟ್ ಗಳು ಇಲ್ಲಿ ಹುಬ್ಳಿ ಹತ್ರ ಇದೆ, ನೀವು ನೋಡ್ಬೋದು. ಅದ್ ಯಾವ ಪದಾರ್ಥ? ಡೀಸೆಲ್ ಮತ್ತು ಪೆಟ್ರೋಲ್ ತೆಗೆದು ಉಳಿದಂತ ಒಂದು ಪದಾರ್ಥ ಇರುತ್ತೆ, ವೇಸ್ಟ್. ಅದು ಸಮುದ್ರಕ್ಕೆ ಚೆಲ್ತಿದ್ರು ಅದನ್ನ. ಈಗ ಅದನ್ನ ಬೈ ಪ್ರಾಡಕ್ಟ್ ಆಗಿ ಮಾರುಕಟ್ಟೆಗೆ ತರ್ತಾ ಇದಾರೆ. ಅದು ಆಕ್ಚುಲಿ ಎಣ್ಣೆನೇ ಅಲ್ಲ. ಈಗ ನೀವು ಸಾದಾ ರಾಕೆಟ್ ಸೈನ್ಸ್ ಹಚ್ಚಲೇದೇನೆ ನೀವು ಈಗ ಕಡ್ಲೆಕಾಯಿ ಬೀಜ 80 ರೂಪಾಯಿ 90 ರೂಪಾಯಿ ಕೆಜಿ ಇದೆ ಅಂತ ಇಟ್ಕೊಳ್ಳಿ. ಒಂದ್ ಎಣ್ಣೆ ತಯಾರಾಗಬೇಕಂದ್ರೆ 3.5 ಬೀಜ ಬೇಕಾಗತ್ತೆ. 80 ಮಲ್ಟಿಫೈ ಅಥವಾ 90 ಮಲ್ಟಿ ಗುಣಾಕಾರ ಮಾಡಿದ್ರೆ 3 ಕೆಜಿ ಲೆಕ್ಕ ಎಷ್ಟಾಯ್ತು? 260 1 ಲೀಟರ್ ಎಣ್ಣೆ ಬರ್ಲಿಕ್ಕೆ 3 ಕೆಜಿ ಶೇಂಗಾ ಕಾಳು ಅಥವಾ ಕಡ್ಲೆ ಬೀಜ ಬೇಕಾಗುತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ನೀವು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು 115 ರೂಪಾಯಿ ಲೀಟರ್ ಎಣ್ಣೆ. 90 ರೂಪಾಯಿ ಅಲ್ಲ, ನಾನ್ ಹೇಳ್ತಾ ಇರೋದು 115ರಿಂದ 140 ಇದೆ ಅವ್ರದ್ದು. ಡಬಲ್ ರಿಫೈನ್ಡ್, ಸಿಂಗಲ್ ರಿಫೈನ್ಡ್ ಇವೆಲ್ಲ ಹೆಸರು ಇಟ್ಕೊಂಡು ಮಾರ್ತಾ ಇರೋದು ಎಣ್ಣೆಗಳನ್ನ. ನಿಮ್ಗೆ ಇದು ಎಣ್ಣೆನ 270-250 ಶೇಂಗಾ ಕಡ್ಲೆ ಬೀಜದ ಎಣ್ಣೆ ನಿಮ್ಗೆ 115 ರೂಪಾಯಿ ಸಿಗ್ತಾ ಇದೆಲ್ಲ, ಹೆಂಗೆ ಅಂತ ನೀವು ಕ್ವಶನ್ ಮಾಡಿಲ್ಲಲ್ಲ ಅವ್ರಿಗೆ. ಸತ್ಯನೇ. ಅಂದ್ರೆ ಅದ್ರಲ್ಲಿ ಏನಾದ್ರು ಕೆಮಿಕಲ್ ಆಡ್ ಮಾಡ್ತಾ ಇದಾರೆ, ಅದ್ರಲ್ಲಿ ಏನಾದ್ರು ಕಲಬೆರಕೆ ಆಗ್ತಾ ಇದೆ. ಪೆಟ್ರೋಲಿಯಂ, ಡೀಸೆಲ್, ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಆಯಿಲ್ ಕಂಟೆಂಟ್ ಕನ್ವರ್ಟ್ ಮಾಡಿ ಅದರಲ್ಲಿ ನಿಮ್ಗೆ ಶೇಂಗಾ ಎಣ್ಣೆ ಬೇಕಂದ್ರೆ ಶೇಂಗಾ ಎಸೆನ್ಸ್ ಹಾಕ್ತಾರೆ, ನಿಮ್ಗೆ ಸಲ್ಫರ್ ಆಯಿಲ್ ಬೇಕಂದ್ರೆ ಸಲ್ಫರ್ ಎಸೆನ್ಸ್ ಹಾಕ್ತಾರೆ. ಈಗ ನಾವು ಐಸ್ ಕ್ರೀಮ್ ಅದೇ ಬೇರೆ ಏನ್ ಮಾಡಲ್ಲ ಅವರು ಅಷ್ಟು. ಅದು ನೋಡಿ, ವಿಚಾರ ಮಾಡಿ ನೋಡ್ಬೋದು. ಈಗ ಸೂರ್ಯಕಾಂತಿ ಇಲ್ಲಾಂದ್ರೆ 4ರಿಂದ 5 ಕೆಜಿ ವರೆಗೆ 1 ಲೀಟರ್ ಎಣ್ಣೆ ಬರ್ಬೇಕದು. ಬಹಳ ಇದು ಕಡಿಮೆ ಹೇಳ್ತಾ ಇರೋದು. 5 ಕೆಜಿ ಸೂರ್ಯಕಾಂತಿ 6ರಿಂದ 6 ಕೆಜಿ ಬೇಕಾಗುತ್ತೆ. ಈಗ 52 ರೂಪಾಯಿ ಬೆಲೆ ಇದೆ ಸೂರ್ಯಕಾಂತಿ ಬೀಜದ್ದು. 100 ರೂಪಾಯಿ ಜಾಸ್ತಿ ಆಯ್ತು. ಮತ್ತೆ ಕಂಪನಿಗಳು ಲಾಸ್ ಮಾಡ್ಕೊಂಡು ಕೊಡಕ್ ಹೇಗ್ ಸಾಧ್ಯ? ಇವ್ರು ಇಷ್ಟು ಲಾಸ್ ಅಲ್ಲಿ ತಂದು ನಿಮಗೆ ನಿಮ್ ಮನೆ ಬಾಗಿಲಿಗೆ ಎಣ್ಣೆ ತಂದು ಕೊಡ್ತಾರ ಅಂದ್ಮೇಲೆ ಇದು ಏನಾದ್ರೂ ಕೆಮಿಕಲ್ ಆಡೆಡ್ ಇರ್ಬೇಕು, ಏನಾದ್ರೂ ಕಲಬೆರಕೆ ಆಗ್ತಾ ಇರ್ಬೋದು. ಇದು ಸಹಜಕವಾದಂತ ವಿಚಾರ. ಇದು ಈ ಎಣ್ಣೆ ಮಾತ್ರ ನಾವು ತಿಂತಾ ಇರೋದು ಎಣ್ಣೆನೇ ಅಲ್ಲ. ಅಂದ್ರೆ ಅದರಿಂದ ಅನಾಹುತಗಳು ತುಂಬಾ ಬಹಳ ಇದೆ. ಈ ಬರ್ಲಿಕ್ಕೆ ರೋಗಗಳು, ಸ್ಕಿನ್ ಡಿಸೀಸ್ ಬರ್ಲಿಕ್ಕೆ ಅದೇ ಕಾರಣ, ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ ಅದೇ ಕಾರಣ, ಮೊಣಕಾಲು ಮಂಡಿ, ಆಮೇಲೆ ಎಲುಬು ಕೀಲುಗಳ ಸವೆತ ಬರ್ಲಿಕ್ಕೆ ಅದೇ ಕಾರಣ. ಈ ಬೇಕರಿ ಫುಡ್ಗಳಲ್ಲಿ, ಜಂಕ್ ಫುಡ್ಗಳಲ್ಲಿ ಬಹಳಷ್ಟು ಮತ್ತೆ ರಿಟರ್ನ್ ಆಗಿ ಆ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಈ ನಮ್ಮ ಯಂಗ್ ಹುಡುಗರು ತಿನ್ನೋದ್ರಿಂದ ಅವ್ರಿಗೆ ಬೇಗ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಕಣ್ಣಿನ ಸಮಸ್ಯೆಗಳಾಗ್ಲಿ, ಆಮೇಲೆ ನಮ್ಮ ತಲೆ ಭಾಗದ ಕೂದಲಿನ ಸಮಸ್ಯೆ ಆಗ್ಲಿ, ಬೇಗ ಅವರಿಗೆ ರೋಗಗಳನ್ನ ಅಂಟ್ಕೊಳ್ಳುವಂತ ಪರಿಸ್ಥಿತಿ ಬರ್ಲಿಕ್ಕೆ ಈ ಎಣ್ಣೆನೇ ಕಾರಣ.
ಹಿಂಗೆ ಅದಕ್ಕೆ ಈ ಎಣ್ಣೆ ಅಂತೂ ನಾವಂತೂ ಎಣ್ಣೆನೇ ಅನ್ನಲ್ಲ ಅದಕ್ಕೆ, ವಿಷಯನೇ ಅಲ್ಲ ಸರ್. ಅದು ನೀವು ಪೆಟ್ರೋಲ್ ತಿಂತಾ ಇದೀರಿ, ತಿನ್ರಿ ಅಂತೀವಿ ನಾವು, ಏನು ಮಾಡಕ್ ಆಗಲ್ಲ. ಈಗ ನೀವು ನಮ್ಮಲ್ಲಿ ನನ್ನಲ್ಲಿ ಬಹಳಷ್ಟು 101 ಪ್ರಾಡಕ್ಟ್ ಗಳನ್ನ ನಾವು ಶೇಖರಣೆ ಮಾಡಿ ರೈತರುಗಳಿಂದ ಡೈರೆಕ್ಟ್ ನಾವು, ನನಗೊಂದು ಜವಾಬ್ದಾರಿ ಕೊಟ್ಟಿದ್ರು ಸರ್ ಕನ್ನೇರಿ ಶ್ರೀಗಳು. ನೀ ಎಷ್ಟು ರೈತರನ್ನ ಜೋಡಿಸ್ತೀಯ ಗೊತ್ತಿಲ್ಲ, ಆದ್ರೆ ನೀನು ಮಾರುಕಟ್ಟೆಗೆ ಅವ್ರಿಗೆ ಒಂದು ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಅನ್ನ ಉತ್ಪಾದನೆ ಮಾಡ್ಕೊಡ್ಬೇಕು. ಅವ್ರ ಬೆಳೆದಂತ ಬೆಳೆಗಳನ್ನ ಖರೀದಿ ಮಾಡಿ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಅದಕ್ಕಿಂತ 5 ರೂಪಾಯಿ 7 ರೂಪಾಯಿ ನೀವು ಹೆಚ್ಚಿಗೆ ಕೊಟ್ಟು ಖರೀದಿ ಮಾಡ್ಬೇಕು. ಮತ್ತೆ ಅದೇ ಸಾವಯವ ಅವ್ರಿಗೆ ಈ ರೇಟ್ ಹಿಂಗಿದೆ, ಹಿಂಗೆ ಕೊಡ್ಬೇಕು. ಇವ್ರ ಕಡೆ ಹತ್ರ ನಾನು ಮೊನ್ನೆ ಒಂದ್ ಕಡ್ಲೆ ಯಾವ್ದು ಕೆಂಪು ಕಡ್ಲೆನ ತಗೊಂಡು ನಮ್ಮ ತಿರುವಾಡ ಮಾಳಿಂಗಪ್ಪ ಕುಂಟೋಜಿ ಅವರ ಸಾವಯವ ಕಡ್ಲೆ ಖರೀದಿ ಮಾಡಿದ್ರು. ಕಡ್ಲೆ ಖರೀದಿ ಮಾಡಿದಾಗ ಇವ್ರು ಏನ್ ಹೇಳಿದ್ರು 62 ರೂಪಾಯಿ ಏನು ಎಷ್ಟು ರೇಟ್ ಅಲ್ಲ ಹೇಳಿದ್ರು. ಅದನ್ನ ನೋಡಿ 62 ರೂಪಾಯಿ ರೇಟ್ ಆಗಲ್ಲ, 63 ರಿಂದ 64 ರೂಪಾಯಿ ಆಗತ್ತೆ ನಮ್ ಕಡೆ ಮಾರಬೇಕು. ನಾವು ಕಡಿಮೆ ಮಾಡಲ್ಲ, ನಾವು ರೇಟ್ ಹೆಚ್ಚಿಗೆ ಮಾಡ್ತೀವಿ. ನೀವು ಬೆಳೆದಿರಂತದ್ದು ಸಾವಯವ, ನಿಮ್ಮ ರೇಟ್ ಅನ್ನ ನಾವು ಕೆಳಗ್ ತಗೊಂಬರಲ್ಲ, ನಿಮ್ ರೇಟ್ ಅನ್ನ ಹೆಚ್ಚಿಗೆ ಮಾಡಿ ನಾವು ಖರೀದಿ. ಇವ್ರು ನಮ್ಮ ತಿರುವೇಳದವ್ರು ರೈತರು ಏನ್ ಹೇಳಿದ್ರು, 62 ರೂಪಾಯಿ ಮಾರ್ಕೆಟ್ ರೇಟ್ ಇದೆ, ಅದ್ರ ಲೆಕ್ಕ ಮಾಡಿ ನಮ್ಗೆ ಕೊಡಿ ಅಂತಂದ್ರು. ನಾವ್ ಆ ಲೆಕ್ಕ ಮಾಡಲ್ಲ, ನಾವು ಕೊಡೋದು 63 ರಿಂದ 64 ರೂಪಾಯಿ ನಿಮ್ಗೆ. ಆ ಲೆಕ್ಕ ಇದ್ರೆ ಹೇಳಿ. ಅಂದ್ರೆ ಈ ತರ ಸರ್ಕಾರದ ಏನಾದ್ರು ಯೋಚನೆಗಳು ಬಂದ್ರೆ ಬಹುಶಃ ರೈತ ಬಡವ ಆಗೋದಿಲ್ಲ, ಬಡವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸರ್ಕಾರದ ಕಡೆ ಆ ಸಬ್ಸಿಡಿ ಕೊಡಿ, ಇದನ್ ಕೊಡಿ, ಅದನ್ನ ಕೊಡಿ ಬಿಡುವಂತ ಅವಶ್ಯಕತೆ ಕೊಡುವವನು ಕೊಟ್ಟೆ ಹಿಂಗಾಗತ್ತೆ. ಅದಕ್ಕಾಗಿ ಒಳ್ಳೆ ಪರಿಣಾಮ ಬೀರ್ಬೇಕಂದ್ರೆ ಇವರೆಲ್ಲ ರೈತಕಿ ಕಡೆ ಹೊಳ್ಬೇಕು, ಮೊದಲು ಒಕ್ಕಲ್ತನಕ್ ಬರ್ಬೇಕು. ಅಂದ್ರೆ ಸಂಪ್ರದಾಯ ಆಗ್ಲಿ, ಸಮಾಜ ಆಗ್ಲಿ, ಅಥವಾ ನಮ್ಮ ನಗರ ಪ್ರದೇಶದ ದೊಡ್ಡ ದೊಡ್ಡ ಈ ಸಿಟಿಗಳ ಜನಸಾಮಾನ್ಯರಾಗ್ಲಿ ಅಥವಾ ಜಾಬ್ ಹೋಲ್ಡರ್ಸ್ ಗಳಾಗ್ಲಿ, IT-BT ಕಂಪನಿಗಳಾಗ್ಲಿ ಒಂದಿಷ್ಟು ರೈತರ ಕಡೆ ಗಮನ ಹರಿಸ್ಬೇಕು. ಅವನ್ನೆಲ್ಲ ಉಳಿಸೋದು. ಇಲ್ಲಾಂದ್ರೆ ಏನಾಗ್ಬಿಡತ್ತೆ, ಮುಂದಿನ ದಿನಗಳಲ್ಲಿ ನಾನು ಹೇಳಿದಿಲ್ಲ ನಿಮ್ಗೆ, ಎಲ್ಲರ ಕಡೆ ದುಡ್ಡು ಇರುತ್ತೆ, ಆಹಾರ ಕೊಂಡ್ಕೊಳ್ಳಿಕ್ಕಂತೆ ಶುದ್ಧವಾದ ಆರೋಗ್ಯನೂ ಇರೋದಿಲ್ಲ. ಶುದ್ಧ ಆಹಾರ ಇರ್ಲಿಲ್ಲ, ಆರೋಗ್ಯ ಹೇಗಿರುತ್ತೆ. ವೀಕ್ಷಕರೇ, ಇದುವರೆಗೂ ನಮ್ಮ ಜೊತೆ ಸಾವಯವ ಸಂತಾಗಿ ರಾಜ್ಯ ತುಂಬ ಸಾವಯವದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ವಸುದೇವ್ ಪಾಟೀಲ್ರು ಇವತ್ತು ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಬಹುಶಃ ಮನುಕುಲ ಉಳಿಬೇಕು ಅಂದರೆ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಆಹಾರ ಸೇವಿಸಬೇಕು. ಮುಂದೊಂದು ದಿನ ನಮ್ಮಲ್ಲೆಲ್ಲ ಕೋಟ್ಯಾಧೀಶ ಆಗ್ಬೋದು, ಆದರೆ ತುತ್ತು ಅನ್ನ ಕೂಡ ಪರಿಶುದ್ಧವಾಗಿರೋದಿಲ್ಲ ಅನ್ನೋ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಿಂಧನೂರು ತಾಲೂಕಿಗೆ ಈಗಾಗಲೇ ಅನೇಕ ರೈತರನ್ನು ಭೇಟಿಯಾಗಿ ಬಂದಿದ್ದಾರೆ. ನಮ್ಮ ವಾಹಿನಿಗೆ ಬಂದು ನಮ್ಮ ವೈಭವ ವಾಹಿನಿ ಜೊತೆಗೆ ಇದುವರೆಗೂ ಚರ್ಚೆ ಮಾಡಿದಕ್ಕಾಗಿ ವಾಸುದೇವ್ ಪಾಟೀಲ್ ಅವರಿಗೆ ಅಭಿನಂದನೆಗಳು. ಧನ್ಯವಾದಗಳು ನಿಮ್ಗೆಲ್ಲರಿಗೆ. ನಿಮ್ಮ ವೈಭವ್ TV ಎಲ್ಲ ಸೇವಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಮನಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತಾ, ನಾನು ಕರೆಸಿದ್ದಕ್ಕೆ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ನಾನು ನಮಸ್ಕರಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ.